ಜಗದೀಶ ಮುದದಿಂದ ನಿನ್ನ ಮುದದಿಂದ ನಿನ್ನ ಯಕ್ಷ ಚೈತನ್ಯ ರಿಜಿಸ್ಟರ್ ಅಶ್ವತ್ಥಪುರ ಇದರ 22ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಅಪರಾಹ್ನದ ಕಾರ್ಯಕ್ರಮದ ಈ ಯಕ್ಷಗಾನ ತಾಳಮದ್ದಲೆ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಿಂದ ನಡೆಯುವಂಥ ತಾಳಮದ್ದಲೆ ಸಮರ ಸನ್ನಾಹ. ಇದರಲ್ಲಿ ಇವತ್ತು ನಮ್ಮೊಂದಿಗೆ ಈ ತಾಳಮದ್ದಲೆಯಲ್ಲಿ ಹಿಮ್ಮೇಳ ವಾದಕರಾಗಿ ಹಿಮ್ಮೇಳ ವಾದನದಲ್ಲಿ ನಮ್ಮೊಟ್ಟಿಗೆ ಭಾಗವತರಾಗಿ ಸಹಕರಿಸಲಿಕ್ಕಿರುವಂಥವರು ಉದಯೋನ್ಮುಖ ಪ್ರಸಿದ್ಧ ಯುವ ಭಾಗವತರಾದಂಥ ಸಿಂಚನ ಮೋಡಿಕೋಡಿ ಇವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಹಿಮ್ಮೇಳ ವಾದನದಲ್ಲಿ ಕಟೀಲು ಮೇಳದ ಪ್ರಸಿದ್ಧ ಹಿಮ್ಮೇಳ ವಾದಕರಾದಂಥ ಸೂರಜಾಚಾರ್ಯ ಮುಲ್ಕಿ ಹಾಗೂ ಯುವ ಹಿಮ್ಮೇಳ ವಾದಕ ಸುಮಿತ್ ಆಚಾರ್ಯ ಕೈಕಂಬ ಇವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಚಕ್ರತಾಳದಲ್ಲಿ ನಮ್ಮೊಂದಿಗೆ ಇರುವಂಥವರು ಪ್ರಸಿದ್ಧ ಹಿಮ್ಮೇಳ ವಾದಕರು ಮಧುಸೂದನ ಅಲೆವರಾಯರು, ಇವರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಸಮರ ಸನ್ನಾಹ ತಾಳಮದ್ದಲೆಯ ಪಾತ್ರಧಾರಿಗಳಾಗಿ ಸುಪ್ರಸಿದ್ಧ ಕಲಾವಿದರಾದಂಥ ಗಣೇಶ್ ಶರ್ಮಾ ಕಿರಿಕಾಡು ಇವರು ಅರ್ಜುನನ ಪಾತ್ರವನ್ನು ನಿರ್ವಹಿಸಲಿದ್ದಾರೆ. ಅದೇ ರೀತಿ ಪಾವಂಜೆ ಮೇಳದ ಸುಪ್ರಸಿದ್ಧ ಕಲಾವಿದರಾದಂಥ ದಿನೇಶ್ ಶೆಟ್ಟಿ ಕಾವಳಕಟ್ಟೆ ಇವರು ಭೀಮನ ಪಾತ್ರವನ್ನು ನಿರ್ವಹಿಸಲಿದ್ದಾರೆ. ಕಟೀಲು ಮೇಳದ ಸುಪ್ರಸಿದ್ಧ ಸ್ತ್ರೀ ಪಾತ್ರಧಾರಿಯಾದಂಥ ಮಹೇಶ್ ಕುಮಾರ್ ಸಾಣೂರು ಇವರು ದ್ರೌಪದಿಯ ಪಾತ್ರವನ್ನು ನಿರ್ವಹಿಸಲಿದ್ದಾರೆ. ಅದೇ ರೀತಿ ಸುಪ್ರಸಿದ್ಧ ಕಲಾವಿದರು ಆದಂಥ ವಿದ್ವಾನ್ ವಿನಾಯಕ್ ಭಟ್ ಗಾಳಿಮನೆ ಇವರು ಶ್ರೀಕೃಷ್ಣನ ಪಾತ್ರವನ್ನು ನಿರ್ವಹಿಸಲಿದ್ದಾರೆ. ಅಂತೆಯೇ ಪ್ರಸಿದ್ಧ ವೈದಿಕ ವಿದ್ವಾಂಸರಾದಂಥ ಕೇಶವ್ ಭಟ್ ಕೇಕಣಾಜೆ ಇವರು ಧರ್ಮರಾಯನ ಪಾತ್ರವನ್ನು ನಿರ್ವಹಿಸಲಿದ್ದಾರೆ. ಬಂದಂಥ ಎಲ್ಲ ಹಿಮ್ಮೇಳ ಮುಮ್ಮೇಳ ಕಲಾವಿದರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇನ್ನು ಮುಂದಕ್ಕೆ ಈ ಸಮರ ಸನ್ನಾಹ ತಾಳಮದ್ದಲೆಯನ್ನು ಮುಂದುವರಿಸರೆ ಭಾಗವತರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಧನ್ಯವಾದ. ಅಂಬುರಹದಳರೀತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ಳಂಬಿಕ ಸುತ
ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯ ಪಾದಾಂಬುಜಗೆ ಪೊಡ ಮಾಡುತ್ತ ವರ್ಣಿಬೆನಿ ಕಥಾಮೃತವ ಸುರಬಿಹದ ಬಾತಕವೋ ಭೂಮಿಯ ಚರಿಸಿ ಭೂಮಿಯ ಚರಿಸಿ ಬಹುತೀರ್ಥಗಳ ಸ್ನಾನವ ವಿರಚಿಸಲು ಪರಿಣಾಮ ಹೊಂದುವುದು ಎನ್ನಲುದಲದರನು ಹರ ಹರಾಯದೆನುತ ಕದನವ ಮರಿದು ವಿಷಯಾಂತರಕ್ಕೆ ತೆರಳನು ಗರುಡ ವಾಹನ ನಿತ್ತ ಗರುಡ ವಾಹನ ನಿತ್ತ ಪಾರ್ಥನೊಳವಿನಲಿ ಸುರಬಿಹದ ಪಾತಕವು ಭೂಮಿಯ ಚಲಿಸಿ ಬಹುತೀರ್ಥಗಳ ಸ್ನಾನವ ವಿರಚಿಸಲು ಪರಿಣಾಮ ಹೊಂದುವುದೆನಲು ಆ ಕರ್ಮಾನುಗುಣವಾಗಿ ಸರ್ವಜೀವವು ತಮ್ಮ ತಮ್ಮ ಕೈಂಕರ್ಯದಲ್ಲಿ ಮುಂದುವರಿಯುತ್ತದೆ. ಹೀಗೊಂದು ಶಾಸ್ತ್ರವಾಕ್ಯ ಪಾರಲೌಕಿಕವಾದ ಚಿಂತನೆಯಲ್ಲಿ ಹಿಂದಿನ ವಿದ್ವಾಂಸರೆಲ್ಲ ಆಡಿದರು. ವರ್ತಮಾನ ಕಾಲದಲ್ಲಿ ನೋಡಿದರೆ ಇಹಕ್ಕೂ ಇದು ಅನ್ವಯವಾಗುವಂತಹ ಸಿದ್ಧಾಂತ ಎನ್ನುವುದು ಸ್ಪಷ್ಟವಾಗ್ತಾ ಇದೆಯಲ್ಲ ಈ ಕಾಲಕ್ಕಾಗುವಾಗ. ಕುರು ಪಾಂಡವರ ನಡುವಿನ ವೈರದ ನೆಲೆ ದಿನದಿಂದ ದಿನಕ್ಕೆ ಬೇರೆ ಬೇರೆ ಸ್ವರೂಪವನ್ನು ಹೊಂದುವಂತಹ ಸನ್ನಿವೇಶ ವರ್ತಮಾನ ನಮಗೆ ಬಂದು ತಲುಪಿರುವುದು, ಅದಕ್ಕನುಗುಣವಾಗಿಯೇ ಸಿದ್ಧವಾಗಿರುವುದು. ಈಗ ಕೆಲ ಹೊತ್ತಿನ ಹಿಂದೆ ನಡೆದಂತಹ ಘಟನಾವಳಿಗಳನ್ನೆಲ್ಲ ಗ್ರಹಿಸುವಾಗ ನಮ್ಮ ಕರ್ಮವನ್ನು ಮೀರಿ ನಾವು ಯಾರೂ ವ್ಯವಹರಿಸುವುದಕ್ಕಾಗುವುದಿಲ್ಲ ಎನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಕೆಲವೊಮ್ಮೆ ದೂರದಿಂದ ಕಾಣುವಂತಹ ದೃಶ್ಯಗಳು ರಮ್ಯವಾಗಿದ್ದರೆ ಕೆಲವೊಮ್ಮೆ ಅವಾಕ್ಯೆನ್ನುವ ಸನ್ನಿವೇಶದ ನಿರ್ಮಾಣಕ್ಕೂ ಅದು ಕಾರಣವಾಗಿ ಬಿಡುತ್ತದೆ. ಇಂದು ನಿದ್ರೆ ಮಾಡಿದ ಸಮಯದಲ್ಲಿ ಬಂದ್ರಲ್ಲ, ಒಂದು ಕಡೆಯಲ್ಲಿ ಕೌರವ ಕುರುಕುಲೇಂದ್ರ, ಇನ್ನೊಂದು ಕಡೆಯಲ್ಲಿ ಅರ್ಜುನ. ಈರುವರು ಬಂದು ಎಷ್ಟು ಹೊತ್ತಿಗೆ ಈ ಕೃಷ್ಣ ಈ ನಿದ್ರೆಯಿಂದ ಏಳುತ್ತಾನೆ ಎನ್ನುವುದನ್ನೇ ನಿರೀಕ್ಷಿಸುತ್ತಾ ಇರುವಂತಹ ಸನ್ನಿವೇಶ. ಎದ್ದು ನೋಡಿದರೆ ತಲೆಯ ಬದಿಯಲ್ಲಿ ಕುಳಿತಂತಹ ಕೌರವ, ಕಾಲ ಬುಡದಲ್ಲಿ ಕುಳಿತ ಅರ್ಜುನ. ಏನು ಭಾವಂದರಿ ಇರುವರು, ಹೀಗೆ ಒಟ್ಟಾಗಿ ಬಂದಿದ್ದೀರಿ, ಸೊಗಸಾಗಿದೆ ಈ ಒಂದು ಸ್ವರೂಪ, ಈ ದೃಶ್ಯವೇ ರಮಣೀಯವಾಗಿದೆ ಅಂತ ಆಡಿದರೆ, ಇಲ್ಲ ಇಲ್ಲ ನಾವು ಒಟ್ಟಾಗಿ ಬಂದದ್ದಲ್ಲ, ಬಂದು ಮೇಲೆ ಒಟ್ಟಾದದ್ದು ಅಂತ ಆಡಿದರು. ಅಂತೂ ಒಟ್ಟಾದ್ರಲ್ಲ ನೀವು ಅಂತ ಕೇಳಿದರೆ, ಇಲ್ಲ ಅದು ಆಡಲಿಕ್ಕಿಲ್ಲ, ಅವರು ನಾವು ಬಂದ ವಿಷಯವೇ ಬೇರೆ ಬೇರೆ. ಆಗ ಅವರೀರುವರ ನಡುವಿನ ಸನ್ನಿವೇಶದ ಮತ್ತೊಂದು ಹಂತ. ಯುದ್ಧ ಎನ್ನುವುದು ಸಂಘಟಿತವಾಗುತ್ತದೆ, ಯುದ್ಧ ಎನ್ನುವುದು ಆಗುತ್ತದೆ, ಭವಿಷ್ಯದ ಆ ಯೋಚನೆ ಇಟ್ಟುಕೊಂಡು ಇಬ್ಬರು ಬಂದಿದ್ದಾರೆ.
ಬಂದಂತಹ ಅವರಲ್ಲಿ ಹಾಗಾದರೆ ದ್ವಾರಕೆಯ ಅಧೀಶರಾದಂತಹ ಬಲರಾಮ ನಮ್ಮಣ್ಣ, ಜೊತೆಯಲ್ಲಿ ಇರಬಹುದಾದಂತಹ ನಮ್ಮದ್ದಾದ ಸೈನ್ಯ, ಈ ಸೈನ್ಯದ ಜೊತೆಗೆ ಕೃಷ್ಣ ಬಲರಾಮರು ಇವರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವರೆ ಬಂದಿದ್ದಾರೆ ಎನ್ನುವುದು ಅವರು ಇರುವರ ಮಾತಿನಿಂದ ಅರ್ಥ ಆಯಿತು. ಹೀಗೆ ಆಡುವಾಗ ಕೌರವ ಬಲರಾಮನಿಂದ ಆರೂಢವಾದಂತಹ ದ್ವಾರಕೆಯ ಸೇನೆಯನ್ನು ಕೇಳಿದ. ಅರ್ಥಾತ್ ಇರಬಹುದಾದಂತಹ ಯಾವೆಲ್ಲ ಯದುವೀರರಿದ್ದಾರೆ, ಯಾದವಿ ಸೈನ್ಯ, ಆ ಯಾದವಿ ಸೈನ್ಯವನ್ನು ನಾನು ಪಡೆದುಕೊಳ್ಳುತ್ತೇನೆ ಅಂತ ಆಡಿದ. ಅರ್ಜುನ, ಕೃಷ್ಣ ನೀನೊಬ್ಬ ಇದ್ದರೆ ಸಾಕು ನಮಗೆ ಅಂತ ಆಡಿದ. ಈ ಮಧ್ಯದಲ್ಲಿ ಅಯುಧ್ಯಮಾನ ಸಂಗ್ರಾಮೇ ನ್ಯಸ್ತಶಸ್ತ್ರ, ನಮ್ಮದೊಂದು ಮಾತು. ಯುದ್ಧದಲ್ಲಿ ಪಾಲ್ಗೊಳ್ಳಬಹುದು, ಹಾಗಂತ ಶಸ್ತ್ರ ಹಿಡಿದ ಕೃಷ್ಣ ಯುದ್ಧದಲ್ಲಿ ಪಾಲ್ಗೊಳ್ಳಲಾರ. ಇಂತಹ ಈ ಧರ್ಮ ಸೂಕ್ಷ್ಮದ ಸಂದರ್ಭದಲ್ಲಿಯೂ ಅರ್ಜುನ ಕೇಳಿದ್ದು, ಕೃಷ್ಣ ನೀನೋರ್ವ ನಮ್ಮ ಜೊತೆಗಿದ್ದರೆ ಸಾಕು ಎನ್ನುವ ಹಾಗೆ. ಕೌರವ ಸಿಕ್ಕ ಸೇನೆಯ ಬಗ್ಗೆ ಪರಮಸಂತುಷ್ಟನಾಗಿ ಹೊರಟು ಹೋಗುವಂತಹದ್ದನ್ನು ಗ್ರಹಿಸಿಕೊಳ್ಳುತ್ತಾ ಇದ್ದೇನೆ. ಆ ಸಂತೋಷದ ಜೊತೆಗೆ ಸನ್ನಿವೇಶವೂ ಒಂದು ನಿರ್ಮಾಣ ಆಗಿ ಹೋಯಿತು. ಕೌರವ ಬಲರಾಮನಲ್ಲಿ ಹೋಗಿ ಬಲರಾಮನನ್ನು ತನ್ನ ಒಳಗು ಮಾಡಿಕೊಂಡು ಯಾದವಿ ಸೈನ್ಯವನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಂಡಂತಹ ಸಂಭ್ರಮದಲ್ಲಿ ಹೋಗುತ್ತಾ ಇದ್ದರೆ, ಬಲರಾಮ ನಮ್ಮ ಅಣ್ಣನ ಆಯುಧವಾದಂತಹ ಯಾವ ನೇಗಿಲು ಹಲ, ಆ ಹಲಾಯುಧದ ಮೊನೆಗೆ ಸಿಲುಕಿದ ಸನ್ನಿವೇಶದಲ್ಲಿ ಸುರಭಿಹತ ಪಾತಕವು ಬಂತು. ಒಂದು ಜರಡು ಗೋವು ಇನ್ನೇನು ಜೀರ್ಣಾವಸ್ಥೆಯಲ್ಲಿ ತನ್ನ ಹಸುವನ್ನು ಕಳೆದುಕೊಳ್ಳಲಿಕ್ಕಿರುವಂತಹ ಸನ್ನಿವೇಶ. ಅಂತಹ ಹಸುವಿಗಾದರೂ ತನ್ನ ಕಾರಣದಿಂದಲೇ ಮರಣ ಬಂತು ಅಂತ ಭಾವಿಸುವ ನಮ್ಮಣ್ಣನ ಪರಮ ಧಾರ್ಮಿಕತನ. ಆ ಧಾರ್ಮಿಕತನಕ್ಕೆ ಸಿದ್ಧವಾದದ್ದೇನು ಅಂತಂದರೆ ಗೋಹತ್ಯೆಯ ಪಾತಕ ಬಂತು ತನಗೆ, ಸುರಭಿಹತ ಪಾತಕವು. ಇದರ ಪರಿಣಾಮ ಹೇಗೆ, ಅರ್ಥಾತ್ ಇದರ ಪರಿಮಾರ್ಜನೆ ಹೇಗೆ ಅಂತ ನನ್ನಲ್ಲಿ ಬಂದು ಕೇಳುವಾಗ ಅದಕ್ಕಿರುವುದು ಒಂದೇ. ಎಲ್ಲ ಕ್ಷೇತ್ರಗಳಲ್ಲಿ ಮಾಡಬಹುದಾದ ಮನೆಗಳಲ್ಲಿಯೋ, ಔದ್ಯೋಗಿಕವಾದಂತಹ ಕಾರ್ಯಕ್ಷೇತ್ರಗಳಲ್ಲಿಯೋ, ಸಂಬಂಧಗಳಲ್ಲಿಯೋ, ಸ್ನೇಹ ಭಾವಗಳಲ್ಲಿಯೋ ಕೆಲವೊಂದಿಷ್ಟು ಪಾಪಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸಂಘಟಿಸಿ ಹೋಗುತ್ತದೆ. ಸಂಘಟಿತವಾದಂತಹ ಅಂತಹ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ ಅಂತ ಆರ್ಯಾವರ್ತದಲ್ಲಿ ಕೆಲವೊಂದಿಷ್ಟು ಪರಮ ಪುಣ್ಯಧಾಮಗಳಿದ್ದಾವೆ. ಅದಕ್ಕೆ ಪುಣ್ಯಕ್ಷೇತ್ರಗಳು ಅಂತ ಕರೆದರು. ಗಂಡಕಿ ಮೊದಲಾದಂತಹ ತೀರಗಳೋ, ಕಾಶಿ ವಿಶ್ವನಾಥನ ಸಾನ್ನಿಧ್ಯವೋ ಇತ್ಯಾದಿಗಳು. ಈ ಎಲ್ಲ ಕ್ಷೇತ್ರಗಳು ಪವಿತ್ರವಾದಂತಹ ಪ್ರಕೃತಿಯ ಜೊತೆಯಲ್ಲಿ ಇರಬಹುದಾದಂತಹ ತೀರ್ಥಕ್ಷೇತ್ರಗಳು. ಇವುಗಳೆಲ್ಲ ಇರುವುದು ಯಾಕೆ ಅಂತಂದರೆ, ತೀರ್ಥಕ್ಷೇತ್ರಗಳು ಇರುವುದೇ ನಮ್ಮನ್ನು ಪಾವಿತ್ರ್ಯದ ಪರಮಾವಧಿಯಲ್ಲಿ ನಮ್ಮನ್ನು ನಿಲ್ಲಿಸುವುದಕ್ಕೆ, ಜೀವವನ್ನು ನಿಲ್ಲಿಸುವುದಕ್ಕೆ. ಜೀವವನ್ನು ಪವಿತ್ರವಾಗಬೇಕು, ಜೀವಾತ್ಮ ಪಾವಿತ್ರ್ಯವನ್ನು ಹೊಂದಬೇಕು. ಮನುಷ್ಯ ಜನ್ಮದ ಬಹಳ ಮುಖ್ಯವಾದಂತಹ ಉದ್ದೇಶ. ಆ ಉದ್ದೇಶಕ್ಕೋಸ್ಕರವೇ ನಿರ್ಮಿತವಾದಂತಹ ಈ ಕ್ಷೇತ್ರಗಳನ್ನು ಅಣ್ಣ ನೀನು ಪರ್ಯಟನೆ ಮಾಡಿದೆ ಅಂತಾದರೆ ಪಂಚಮಹಾಪಾತಕಗಳಲ್ಲಿ ಅನ್ಯತಮವಾದ ಈ ಗೋಹತ್ಯೆಯ ಪಾತಕ ಏನಿದೆ ಅದರಿಂದ ನೀನು ಮುಕ್ತನಾಗುತ್ತೆ ಅಂತ ಹೇಳಿದೆ. ಅಣ್ಣನ ಧಾರ್ಮಿಕತನೇನು ನಮಗೆ ಗೊತ್ತಿಲ್ಲದ ವಿಷಯ ಅಲ್ಲವಲ್ಲ, ಬಹಳಷ್ಟು ಸಂದರ್ಭಗಳಲ್ಲಿ ಪ್ರಕಟವಾಗಿದೆ. ಅದಕ್ಕೆ ಸಾಕ್ಷಿಯಾಗಿ ನಾನಿದ್ದೇನೆ. ಇಲ್ಲಿಯೂ ಅದೇ ಆಯಿತು. ಅಕ್ಷೋಹಿಣಿಯ ತನ್ನ ಸೇನೆಯನ್ನು, ಯಾದವಿ ಸೇನೆಯನ್ನು ಸೇರಿಕೊಂಡು ಅಲ್ಲಿರಬಹುದಾದಂತಹ ಎಲ್ಲ ವೀರಾಧಿವೀರರನ್ನು ಜೊತೆಯಲ್ಲಿಟ್ಟುಕೊಂಡು ತಾನು ಕೌರವ ಪಕ್ಷಕ್ಕೆ ಸಹಾಯ ಮಾಡುತ್ತೇನೆ ಅಂತ ಮುಂದುವರಿಯುತ್ತಿದ್ದಂತಹ ಬಲರಾಮನಿಗೆ ಕ್ಷಣವೂ ಯೋಚನೆ ಮಾಡುವುದಕ್ಕೆ ಅವಕಾಶ ಆಗದಂತಹ ಸನ್ನಿವೇಶ ನಿರ್ಮಾಣ ಆದಾಗ, ನಾನು ಕುರುಕ್ಷೇತ್ರ ಅಲ್ಲ, ನಾನು ಈ ಪಾಂಡವ ಮತ್ತು ಕೌರವರ ನಡುವಿನ ಯಾವ ಯುದ್ಧ ಇದೆ ಆ ಯುದ್ಧದಲ್ಲಿ ಪಾಲ್ಗೊಳ್ಳುವುದಕ್ಕೆ ಕಷ್ಟವಾಗುತ್ತದೆ. ಮೊದಲಾಗಿ ನಾನು ನನಗೆ ಬಂದಂತಹ ಗೋಹತ್ಯ ಪಾತಕವನ್ನು ನಾನು ಅದಕ್ಕೊಂದು ಪರಿಮಾರ್ಜನೆ ಮಾಡಿಕೊಳ್ಳಬೇಕು. ನಂತರದಲ್ಲಿ ಈ ಯುದ್ಧವೋ ಇತ್ಯಾದಿಗಳು ಘಟಿಸದ ಮೇಲಲ್ಲ, ಇನ್ನೂ ಏನು ಯುದ್ಧ ತೀರ್ಮಾನ ಆಗಲಿಲ್ಲ. ಇದನ್ನು ಹೇಳಿಕೊಂಡು
ತೀರ್ಥಾಟನೆಗೆ ಅಂತ ಹೊರಟು ಹೋದ ಅಣ್ಣ. ತನ್ನ ಪಾಪಗಳನ್ನು ಪರಿಣಮಿಸುವುದಕ್ಕೆ, ಅದನ್ನು ಕಳೆದು ಪುಣ್ಯವನ್ನು ಕೊಳ್ಳುವುದಕ್ಕೆ. ಕಳೆದುಕೊಳ್ಳುವುದು, ಕಳೆಯುವುದೂ ಬೇಕು, ಕೊಳ್ಳುವುದೂ ಬೇಕು. ಪಾಪವನ್ನು ಕಳೆದು ಪುಣ್ಯವನ್ನು ಕೊಳ್ಳುವುದಕ್ಕೆ ಬೇಕಾಗಿ ಪುಣ್ಯಕ್ಷೇತ್ರಗಳ ಕಡೆಗೆ ಹೋದ. ಅವನನ್ನು ಬೀಳುಗೊಟ್ಟೆ. ಇವ ಮಾತ್ರ ಇಲ್ಲಿಯೇ ನಿಂತಿದ್ದಾನೆ. ಇವನಲ್ಲಿ 2 ಮಾತು ಕೇಳಿ ಇವನನ್ನು ಕಳುಹಿಸಿ ಕೊಡಬೇಕು, ಶೀಘ್ರವಾಗಿ ಕಳುಹಿಸಬೇಕು. ಹಾಗಂತ ಅವನನ್ನು ನೋಡಿದರೆ ಏನಿದು ಅಂತ ಅರ್ಥ ಆಗುವುದಿಲ್ಲ. ಯಾವ ಸಂದರ್ಭದಲ್ಲಿ ಯಾವುದನ್ನು ಹೇಗೆ ಗ್ರಹಿಸಬೇಕು ಎನ್ನುವುದನ್ನು ಲೋಕಸಾಮಾನ್ಯ ನಿಯಮದಲ್ಲಿ ತಿಳಿದಂತಹ ಪಾಂಡವರಲ್ಲಿ ಅನ್ಯತಮನಾದ ಮಧ್ಯಮ ಪಾಂಡವ ಅರ್ಜುನ ಯಾಕೆ ಹೀಗೆ ಮಾಡಿದ ಅಂತ ಅವನ ಬಾಯಲ್ಲಿ ಕೇಳಬೇಕಾಗಿದೆ. ಹಾಗಾಗಿ ಅರ್ಜುನ, ಈ ಸನ್ನಿವೇಶಗಳನ್ನೆಲ್ಲ ನೀನು ಗ್ರಹಿಸಿಕೊಂಡಿದ್ದಿ, ಸನ್ನಿವೇಶ ನಿನಗೂ ಅರ್ಥವಾಗಿದೆ. ಹೌದು, ಬಂದು ಹಲವು ಸಮಯ ಕಳೆಯಿತು. ನೀನು ನಿನ್ನ ಮುಖವನ್ನು ನೋಡಿದರೆ ಅರ್ಥವಾಗುತ್ತದೆ, ಏನು ಬೇಕಾಗಿದ್ದು ಸಿಕ್ಕಿದೆ ಎನ್ನುವ ಭಾವ ನಿನ್ನ ಮುಖದಲ್ಲಿ ಮನೆ ಮಾಡಿದೆ. ಆದರೆ ನನಗೆ ಕಾಣುತ್ತದೆ ಅರ್ಜುನ, ನಿನ್ನದಾದ ಈ ರೀತಿ ಬಹಳ ಚೋದಿಗ ಅಂತ ಕಾಣುತ್ತದಲ್ಲ. ಯಾಕು ನರನೇ? ನರನೇ ನೀನೇಕೆ ಮರುಳಾದೆ? ನರನೇ ನರನೇ ಯಾಕೆ ಮರುಳಾದೆ? ಸುರಗಿಯ ಬಿಸುಟು ಒರೆಯ ನಂಗಿ ಕರೆಸಿದಾದೆ, ಒರೆಯ ನಂಗಿ ಕರೆಸಿದಾದೆ. ನರನೆ ನೀನೇಕೆ ಮರುಳಾದೆ? ಸುರಗಿಯ ಬಿಸುಟು ಒರೆಯನಾಗಿ ಕರೆಸಿದಾದೆ. ಧುರಧೀರರ ಬಾಧೆಯದು ಬಲವನುಳಿರಿ, ಧುರಧೀರರ ಬಾಧೆಯದು ಬಲವನುಳಿದೀಗ. ಬರಿದೆ ನಂಬಿದೆ ಎನ್ನ ಬಿಡದೆ, ಬರಿದೆ ನಂಬಿದೆಯಲ್ಲ ಬಿಡದೆ, ನಂಬಿದೆ ಎನ್ನ ಬಿಡದೆ. ನರನೆ ನೀನೇಕೆ ಮರುಳಾದೆ? ನರನೆ ನರನೇ ಕೃಷ್ಣ, ನಿನ್ನದಾದ ಈ ವ್ಯಾಪಾರವನ್ನು ನೋಡುವಾಗಲೇ ಚೋದಿಗ ಅಂತ ಆಡಿದೆ. ಬಹಳ ವಿಚಿತ್ರ ಅಂತ ಕಾಣುತ್ತದೆ, ಆಶ್ಚರ್ಯವಾಗುತ್ತಾ ಇದೆ. ಕಾರಣ ಇಷ್ಟೇ, ಜಗತ್ತಿನಲ್ಲಿ ಸಾಮಾನ್ಯವಾದಂತಹ ಪ್ರಜ್ಞೆಯುಳ್ಳವರೆಲ್ಲ ಒಂದು ಚಿಂತನೆ ಮಾಡುತ್ತಾರೆ, ಬಂಗಾರಕ್ಕೆ ಮೌಲ್ಯವೋ ಬಂಗಾರವಿಟ್ಟ ಪೆಟ್ಟಿಗೆಗೆ ಮೌಲ್ಯವೋ ಅಂತ. ಕೆಲವೊಮ್ಮೆ ಪೆಟ್ಟಿಗೆಗೆ ಮೌಲ್ಯ ಹೆಚ್ಚಾಗ್ತದೆ ಅಲ್ಲವೋ? ಹೌದು.
ಪೆಟ್ಟಿಗೆಗೆ ಇರಬೇಕಾದಂತಹ ಮೌಲ್ಯ ಆ ಮತ್ತು ಒಳಗಿರುವಂತಹ ಬಂಗಾರಕ್ಕೋ ಬಂಗಾರದ ಆಭರಣಕ್ಕೋ ಇರುವಂತಹ ಮೌಲ್ಯವನ್ನು ಗ್ರಹಿಸುವಾಗ ಆ ಪೆಟ್ಟಿಗೆ ಆಕಾರದಲ್ಲಿ ದೊಡ್ಡದಿರಬಹುದು, ಹೌದು. ಆದರೆ ಆ. ಮೌಲ್ಯದಲ್ಲಿ ಅದಕ್ಕೆ ಅಷ್ಟೊಂದು ದೊಡ್ಡದಾದ ವ್ಯಾಪಕವಾದ ಅದು ಮಾನದಂಡ ಅಲ್ಲ. ಅಲ್ವಾ? ಹೌದು. ಇಷ್ಟು ಗೊತ್ತಿರುವ ನೀನು ಆ ಈಗ ಪೆಟ್ಟಿಗೆಯ ಹಾಗಿರುವಂತಹ ಈ ಕೃಷ್ಣನನ್ನು ಸ್ವೀಕರಿಸಿ ಆ ಪೆಟ್ಟಿಗೆಯ ಒಳಗೆ ಇರಬಹುದಾದಂತಹ ಬಂಗಾರದಷ್ಟು ಬೆಲೆ ಬಾಳುವಂತಹ ನಮ್ಮ ಯಾದವಿ ಸೈನ್ಯ, ಓಹೋ, ಎಂತೆಂತಹ ವೀರರಿದ್ದಾರೆ. ಆ. ಹೆಸರು ಹೇಳಿದರೆ ನಿನಗೆ ಅರ್ಥವಾಗುತ್ತದೆ. ಹೌದು. ಅಲ್ಲಿರಬಹುದಾದ ಈಗ ಸಾಂಬ ಇರಬಹುದು, ಸಾತ್ಯಕಿ ಇರಬಹುದು, ಹೌದು. ಹೀಗೆ ಹೇಳುತ್ತಾ ಹೋದ್ರೆ ಎಷ್ಟು ಜನ ಬೇಕು? ಅಂಧಕರಿದ್ದಾರೆ, ಭೋಜರಿದ್ದಾರೆ. ಅಂಧಕರು, ಭೋಜರು, ವೃಷ್ಣಿಗಳು ಎಲ್ಲ ಒಂದೊಂದು ಪಂಗಡ. ಹೌದು. ಆ ಪಂಗಡಗಳನ್ನು ಮುನ್ನಡೆಸುವಂತಹ ವೀರರದ್ದೇ ಒಂದಷ್ಟು ಹೆಸರಾಗುತ್ತದೆ. ಅನೇಕತೆಯಲ್ಲಿ ಏಕತೆ. ಅಗಣಿತವಾದದ್ದಂತಹದ್ದನ್ನು ಸ್ವರೂಪದಲ್ಲಿ ಕಾಣಬಹುದು. ಹೌದು. ಮತ್ತೆ ಯಾದವರು ಅದನ್ನು ಸಾಧಿಸಿ ತೋರಿಸಿದ್ದಾರೆ. ಆ ಈಗ ಹಲವು ಬಾರಿ ಓಡಿ ಹೋಗಿದ್ದಿರಬಹುದು, ಹೌದು. ಆದರೆ ಸುಸಂಘಟಿತವಾದಂತಹ ಪ್ರಯತ್ನ ಅಂತ ಬಂದಾಗ ಆ. ಎಲ್ಲರೂ ಸೇರಿ ಹೋರಾಟ ಮಾಡಿದಂತಹದ್ದಕ್ಕೆ ಇತಿಹಾಸ ಉಂಟು, ಪರ್ಯಾಪ್ತ ಇಲ್ಲ ಅಲ್ವಾ? ಹೌದು. ಅಲ್ಲೆಲ್ಲ ಇದ್ದವರು ಯಾರು? ಅಲ್ಲಿ ಈ ಕೃಷ್ಣ ಇದ್ದನ್ನು ಕೇಳಿದ್ರೆ ಕೃಷ್ಣ ಇಲ್ಲ. ಇಲ್ಲ. ಅಲ್ಲಿದ್ದದ್ದು ಯಾದವ ಸೈನ್ಯದ ಈ ಮುಖಂಡರು. ಹೌದು. ಸುರಗಿಯನ್ನು ಬಿಸಿಟು ವರೆಯನಂಗೀಕರಿಸಿದ ಹಾಗೆ. ಆ. ವರೆ ಅಂತ ಒಂದಿರ್ತದೆ, ಇರ್ತದೆ. ವರೆಯ ಒಳಗೊಂದು ಖಡ್ಗವನ್ನು ಸೇರಿಸುವುದು ಅಂತ ಒಂದು ಕ್ರಮ ಇರ್ತದೆ. ಹೌದು. ಆಯುಧ. ಹೌದು, ಆಯುಧ. ಆಯುಧಕ್ಕೆ ಮೌಲ್ಯವೋ, ಆಯುಧ ಇಡುವಂತಹ ವರೆ, ಆ ಆಯುಧವನ್ನು ಇಡುವಂತಹ ಸ್ವರೂಪಕ್ಕೆ ಮೌಲ್ಯವೋ ಅಂತ ಕೇಳಿದ್ರೆ ಆಯುಧಕ್ಕೆ ಮೌಲ್ಯ ಅಂತ ಎಂಥವರಿಗೂ ಗೊತ್ತಾಗುತ್ತದೆ. ಹೌದು. ಆಯುಧ ಇದ್ದದ್ದಕ್ಕೆ ಆ ವರೆಗೆ ಮೌಲ್ಯ, ಅದಕ್ಕೊಂದು ಪಾತ್ರತೆ ಅಂತ ಇರ್ತದೆ. ಅಲ್ಲವೋ? ಹೌದು. ಸುರಗಿಯ ಪುಷ್ಪ ಬೇಕಿದ್ರೆ ಇನ್ನೊಂದು ಹೌದು. ದೃಷ್ಟಾಂತ. ಪರಿಮಳ. ಹೌದು. ಪರಿಮಳಿತವಾದಂತಹ ಸುರಗಿಯ ಪುಷ್ಪವನ್ನು ಬಿಸುಟು ಆ. ಅದಕ್ಕೊಂದು ಹೊರಗಡೆ ಒಂದು ಆವರಣ ಇರ್ತದೆ. ಬೇರೆ ಪುಷ್ಪಗಳಿಗೆ ಆವರಣ ಇಲ್ಲ. ಅಲ್ಲ. ಇದು ಹಿಂದಿನ ದಿವಸ ನೋಡಿದರೆ ಮೊಗ್ಗಾಗಿದ್ದಾಗ ಆವರಣ. ಹೌದು. ಆವರಣವನ್ನು ಸ್ವೀಕರಿಸಿ ಆ ವರ್ಣದ ಒಳಗಿರುವ ನಿಜವಾದ ಆ ವರ್ಣ ಯಾವುದನ್ನು ವರಿಸಬೇಕಿತ್ತು ಅಂತಹ ವರ್ಣಕ್ಕೆ ಅರ್ಹವಾದಂತಹ ಪರಿಮಳಿತವಾದ ಪುಷ್ಪವನ್ನು ಬಿಟ್ಟ ಹಾಗೆ. ಹೌದು. ಜಗತ್ತಿನಲ್ಲಿ ಬಹಳಷ್ಟು ಕಡೆಗಳಲ್ಲಿ ಇಂತಹ ವ್ಯವಹಾರದಲ್ಲಿ ನೋಡಿಬಿಡುತ್ತೇವೆ. ಬರ್ತದೆ. ಹೊರಗಡೆಯಲ್ಲಿ ನೋಡುವುದಕ್ಕೆ ಬಹಳ ಚಂದ ಇದೆ, ಹಾಗಾಗಿ ಸ್ವೀಕಾರಾರ್ಹ ಅಂತ ಸ್ವೀಕರಿಸಿ ಬಿಡುತ್ತೇವೆ. ನಂತರದಲ್ಲೇ ಗೊತ್ತಾಗುತ್ತದೆ, ಓ ಇದು ಕೇವಲ ಆಡಂಬರಕ್ಕೋಸ್ಕರ ಇರುವಂತಹ ಆವರಣವೇ ವಿನಃ ವರ್ಣ ಮಾಡುವುದಕ್ಕಿರುವ ಧರಿಸುವುದಕ್ಕಲ್ಲ. ಈಗ ನೀನು ಮಾಡಿದ ಹಾಗೆ ಆಯ್ತಲ್ಲ ಅರ್ಜುನ. ಕೃಷ್ಣ ಕೃಷ್ಣ ಇಲ್ಲಿಯವರೆಗೆ ಈಗ ನಿನ್ನಲ್ಲಿ ಕೇಳುವುದು, ಹೌದು, ಯಾವುದಾದರೂ ಒಂದು ಯುದ್ಧದಲ್ಲಿ ನೇರವಾಗಿ ಹೋಗಿ ಹೋರಾಟ ಮಾಡಿ ಗೆದ್ದಿದ್ದು ಅಂತ ಕೇಳಿದ್ದೀಯೋ? ಪ್ರಸಿದ್ಧವಾಗಿ ಕೇಳಿದ್ದೀಯೋ? ಹೆಚ್ಚು ಅಂತಂದರೆ ಅಣ್ಣನ ಜೊತೆಗೆ ಹೋದ ಕೃಷ್ಣ ಗೆದ್ದಿದ್ದಾನೆ ಅಂತ ಹೇಳ್ಬಹುದು ನೀನು. ಓರ್ವನೇ ಕೃಷ್ಣ ಹೋಗಿ ಕೃಷ್ಣ ದಿಗ್ವಿಜಯ ಅಂತ ಉಂಟು, ಏಕಾಂಗವೀರನಾಗಿ ಗೆದ್ದುತ್ತಿಲ್ಲ ಅಲ್ಲವಾ? ಹೌದು. ಅಂತಹ ಈ ಕೃಷ್ಣನನ್ನು ಬಹಳ ದೊಡ್ಡದಾದ ಯಾವುದೋ ಒಂದು ನಿಮ್ಮ ಅನುಕೂಲಕ್ಕೆ ಬೇಕಾಗಿ ನಾನು ಸ್ವೀಕರಿಸಿದ್ದೇನೆ, ಬಹಳ ಒಂದು ಸಂತೃಪ್ತಿ ನಿನ್ನ ಮುಖದಲ್ಲಿ ಕಾಣುತ್ತದೆ. ಹೌದು. ಬಹಳ ಸಮಯ ಆಗಿತ್ತು, ನಿನ್ನ ಇರಲಿಲ್ಲ, ವನವಾಸ ಎಲ್ಲ ಮುಗಿಸಿ ಬಂದಿದ್ದೀರಿ. ಹೌದೌದು. ಅಜ್ಞಾತವಾಸವನ್ನು ಮುಗಿಸಿದ್ದಿ, ಅಜ್ಞಾತದಲ್ಲಿ ರೂಪಾಂತರವಾಗಿತ್ತು, ಈಗ ಪುನಃ ಮತ್ತೆ ನಿನ್ನ ನಿಜ ರೂಪಕ್ಕೆ ನೀನು ಹಿಂದಿರುಗಿದ್ದಿ. ಅಂತಹ ಅರ್ಜುನನಾದ ನಿನ್ನನ್ನು ನೋಡುವಾಗ ನಿಜಾರ್ಥದಲ್ಲಿ ಏನಾಯ್ತು? ನೀನು ನಿಮ್ಮ ಸಮಗ್ರವಾದ ಪಾಂಡವರ ಗಣಕ್ಕೆ ಈಗ ಅಣ್ಣ ಮುಖ್ಯಸ್ಥ ಅಲ್ಲ ಅಂತ ಅಲ್ಲ, ಯೋಧರು ಅಂತ ಬಂದಾಗ ಪಾಂಡವ ಗಣಾನಾಮೀಶಃ ಪಾಂಡವ ಗಣೇಶಃ ಅಂತ ಹೇಳಬೇಕು ಅಂತ ಅಲ್ವಾ? ಹಾಗೆ ಕಾಣುತ್ತದೆ. ಅಂತಹ ನೀನು ಗಣೇಶನಾದ ಪಾಂಡವ ಗಣಕ್ಕೆ ಮುಖ್ಯನಾದಂತಹ ನೀನು ಇಂತಹ ನಿರ್ಧಾರವನ್ನ ತೆಗೆದುಕೊಂಡ್ರೆ ನಾಳೆ ಒಂದೊಮ್ಮೆ ನೀವು ಅಂದುಕೊಂಡ ಹಾಗೆ ಅಥವಾ ನಿಮ್ಮ ಮೊದಲಾಡಿದ್ದೀರಲ್ಲ ಯಾವ ಕಾರಣಕ್ಕೆ ಸೈನ್ಯವನ್ನು ನಾವು ಸೇರಿಸ್ತಾ ಇದ್ದೇವೆ ಅಂತ, ಅಂತಹ ಸನ್ನಿವೇಶ ಬಂದ್ರೆ ಈ ಕೃಷ್ಣ ಏನೂ ಶಸ್ತ್ರಾಸ್ತ್ರಗಳಂತಹ ಕೃಷ್ಣ ಯಾವ ಪ್ರಯೋಜನಕ್ಕೆ ಬರ್ತಾನೆ ಅರ್ಜುನ? ಇದಕ್ಕಾಗಿ ನಿನ್ನನ್ನು ನರಣ್ಣೆ ನೀ ಮರುಳಾದೆ. ಓಹೋ, ಅದಕ್ಕೋಸ್ಕರ ಆಡಿದ್ದು. ಮರುಳಾಟಿಕೆ ಅಲ್ಲವಲ್ಲ ಯುದ್ಧ ಅಂದ್ರೆ.
ಯುದ್ಧದಲ್ಲಿ 16 ಸಲ ಓಡಿ ಹೋದಂತಹ ಒಂದು ತ್ರಿವಿಕ್ರಮತ್ವ ನನ್ನಲ್ಲುಂಟು. ನಿನಗೆ ಯಥಾರ್ಥತೆ ಅಂತ ಇರ್ತದೆ ಅಲ್ವಾ? ಹೌದು. ಆ ಓಡಿ ಹೋದ ಕೃಷ್ಣನನ್ನು ಆ. ನೀನು ಹಾಡಿ ಹೊಗಳಿ ಇಲ್ಲಿಗೆ ತಂದು ಕುಳ್ಳಿರಿಸಿಕೊಳ್ತೇನೆ, ಯುದ್ಧ ಮಾಡಿಸ್ತೇನೆ ಅಂತ ಹೊರಟ್ರೆ ಆ ಆ ಯುದ್ಧಕ್ಕೆ ಬೇಕಾದ ಪರಿಕರವನ್ನು ಹಿಡಿಯುವುದಿಲ್ಲ ಅಂತ ಘೋಷಿಸಿದಂತಹ ಈ ಕೃಷ್ಣನನ್ನು ನೀನು ನಂಬಿಕೊಂಡ್ರೆ ಆ. ನಿನಗೆ ಯುದ್ಧದಲ್ಲೊಂದು ಸಿದ್ಧತೆ, ಯುದ್ಧದಲ್ಲೊಂದು ಯಶಸ್ಸು ಸಿಕ್ಕುವುದಕ್ಕೆ ಹೌದು. ಸಾಧ್ಯವೋ ಅರ್ಜುನ? ಆ. ಯಾಕಪ್ಪ ಹೀಗೆ ಮಾಡಿದೆ? ಆ ಕೃಷ್ಣ, ನಾಯಕತ್ವದಲ್ಲೇ ಸಮಸ್ಯೆಗಳು ತಲೆದೋರಿದ್ರೆ, ಆ ಎಲ್ಲ ಕಾರ್ಯದಲ್ಲೇ ವಿಘ್ನಗಳೇ ಬರುತ್ತಾ ಇದ್ರೆ, ಆ ಶಾಸ್ತ್ರೀಯವಾಗಿಯೋ ಪ್ರಮಾಣಬದ್ಧವಾಗಿಯೋ ಅದಕ್ಕೊಂದು ವಿಘ್ನಶಾಂತಿ ಅಂತ ಮಾಡಬೇಕಾಗುತ್ತದೆ. ಆ ಯಾವುದೇ ಸ್ಥಳದಲ್ಲಾಗಲಿ ಯಾವುದೇ ಕ್ಷೇತ್ರದಲ್ಲಾಗಲಿ ಆ ಸನಾತನಿಗಳಾದಂಥ ನಾವು ಶ್ರದ್ಧಾಭಕ್ತಿಯಿಂದ ವಿನಾಯಕನನ್ನು ಆರಾಧಿಸ್ತೇವೆ ಹಾ 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 ಅಲ್ವಾ? ಹೌದೌದು, ವಿನಾಯಕನನ್ನು ಗಣಪತಿಗೆ ಸ್ವಸ್ತಿಕವೋ ಪೂಜೆಯೋ ಮಾಡಿ ಮುಂದುವರಿದು ಸಂಪ್ರದಾಯ. ಸರಿ. ಈಗ ಅಂಥದ್ದೆಲ್ಲ ಸಮಸ್ಯೆ ಅಲ್ಲ ಅಲ್ವಾ? ಆದ ಕಾರಣ ನೀನು ಕೇಳಿದ ಮಾತನ್ನು ಕೇಳಿದಾಗ ಆ ನಾನು ವಿನಾಯಕನಿಗಿಂತಲೂ ಹೆಚ್ಚು ಭಾವಿಸುವುದು, ಊಹಿಸುವುದು, ನಂಬಿದ್ದು ಆ ಕೃಷ್ಣ ನಿನ್ನನ್ನು. ಓ ಓ ಕೃಷ್ಣ, ಏನು? ನರನಿಲ್ದ ನೀನೆಂಬ ಕೌತುಕವ ಬಲ್ಲೆ, ನೀನೆಂಬ ಕೌತುಕವ ಬಲ್ಲೆ ದೇವಾ. ದೇವಾ ಓ ದೇವಾ. ನರನು ಓ ಸ್ವಾಮಿ. ನೀನೆಂಬ ಕೌತುಕವ ಬಲ್ಲೆ ದೇವಾ. ಮೃಗಧರ ಕಿರಣದಿಂದಲೇ ಕ್ಷಿತಿಯೋ, ಮೃಗಧರ ಕಿರಣದಿಂದಲೇ ಕ್ಷಿತಿಯೋ, ಬೆರೆಬುದ ಗಣಿತ ತಾರೆಗಳಲ್ಲಿ ಅನೇಕ ವಿಧ- ಫಲವೋ, ಏನು ಫಲ ಸ್ವಾಮಿ? ಬೆರೆಬುದ ಗಣಿತ ತಾರೆಗಳಲ್ಲಿ ಏನು ಫಲ? ಫಲವು ನೃಪನರಿಯನೇ ನಿಮ್ಮ ಮಹಿಮೆಯನು, ನೃಪನರಿಯನೇ ನಿಮ್ಮ ಮಹಿಮೆಯನು ದೇವಾ. ನರನೆಂದ ನೀನೆಂಬ ಕೌತುಕವ ಬಲ್ಲೆ ಬಲ್ಲೆ ದೇವಾ. ಕೃಷ್ಣ, ಅರ್ಜುನ, ನಿನ್ನನ್ನು ಹೆಚ್ಚವ ಆಳವಾಗಿ ಅಧ್ಯಯನ ಮಾಡಿದವ ನಾನು, ಆ ನನ್ನನ್ನು ಆಳವಾಗಿ ತಿಳಿದುಕೊಂಡವ ನೀನು. ಒಬ್ಬನನ್ನು ನಾವು ನಿರ್ಣಯಿಸುವುದಕ್ಕೆ, ಆ. ತೀರ್ಮಾನಿಸುವುದಕ್ಕೆ, ನಿರ್ವಚಿಸುವುದಕ್ಕೆ ಆ ಕೆಲವೊಂದು ಇತಿಮಿತಿಗಳಿರ್ತದೆ. ಸರಿ. ನನ್ನಲ್ಲಿರುವಂಥ ಭಾವನೆಯನ್ನು ಓದುವಂಥ ಚಿಕಿತ್ಸಕಾ ದೃಷ್ಟಿಯಿಂದ ಆ ನನ್ನನ್ನು ನೀನು ಮಾತನಾಡಿಸುತ್ತೀಯೆ ಎಂದು ಅರ್ಥ ಆಯಿತು. ಹ್ಮ್ 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 ನಿನ್ನನ್ನು ಇಂದು ಮೊದಲು ನೋಡುವುದಲ್ಲ. ಆಹಾ ನಮ್ಮ ಇವರ ಮಾತೆಯಾದ ಕುಂತಿದೇವಿಯವರು ಆ ಲಾಕ್ಷಾಗ್ರಹದ ಆ ಸಂದರ್ಭದಲ್ಲಿ ಕುಂಬಾರನ ಗ್ರಹದಲ್ಲಿ ಕೈ ಎತ್ತಿಕೊಟ್ಟವರು. ಆ ಪಂಚ ಪ್ರಾಣದಂತೆ ಪಾಂಡವರನ್ನೂ ಕಾಯಬೇಕು. ಹ್ಮ್ ನೀನು ಅತ್ತೆಯ ಮಗ. ಹೌದು. ಆ ಭಾವನೆಂಟರ ಸಂಬಂಧಕ್ಕೂ ಮೀರಿದ್ದು ನಮ್ಮಲ್ಲಿ ಬೆಳೆದು ಇದ್ದದ್ದು. ಹ್ಮ್
ದೇವಜೀವ ಸಂಬಂಧವ. ಹೌದು. ಕೃಷ್ಣ ಹ್ಞೂ ನಗು ನಗುತ್ತಾ ಈ ಪ್ರಪಂಚದಲ್ಲಿ ಎಲ್ಲವನ್ನೂ ಮಾಡಬಲ್ಲ, ನಗು ನಗುತ್ತಲೇ ಎಲ್ಲವನ್ನೂ ನಿಯಂತ್ರಿಸಬಲ್ಲ ಮಹಾಚೇತನ ನೀನು ಅಂತ ನನಗೂ ಗೊತ್ತು. ಹ್ಞೂ ನೀನು ನಕ್ಕಾಗ ಪ್ರಪಂಚ ಅಳುತ್ತದಂತೆ, ಓ ನೀನು ಅತ್ತಾಗ ಪ್ರಪಂಚ ನಗುತ್ತದಂತೆ. ಹ್ಞೂ ಅದರ ಕಾರಣವೇ ನಿನ್ನನ್ನು ಗುರುತಿಸುವುದು ಕಪಟ ನಾಟಕ ರಂಗ. ಹ್ಞೂ ಜಗನ್ಮಿಥ್ಯಂ ಬ್ರಹ್ಮ ಸತ್ಯಂ. ಸತ್ಯಂ ಹ್ಞೂ ಎಂಬ ಭಾವನೆಯಲ್ಲೇ ಮುಂದುವರಿದಾಗ ವ್ಯಾವಹಾರಿಕವಾದ ಈ ಪ್ರಪಂಚದಲ್ಲಿ ಹಾಂ ನೀನು ಜೀವನವನ್ನೇ ನಾಟಕವಾಗಿರಿಸಿದವ. ಹಾಂ ನಿನ್ನ ಸೂತ್ರ ಇಲ್ಲದೆ ಈ ಪ್ರಪಂಚದಲ್ಲಿ ಹುಲ್ಲು ಗಡ್ಡಿಯೂ ಅಲುಗಾಡುವುದಿಲ್ಲ. ಹಾಂ ಹಾಂ ನಿನ್ನ ಸಹವರ್ತಿಯಾಗಿ ಭಾವನಾಗಿ ನಾನು ತಿಳಿದುಕೊಂಡಿದ್ದೇನೆ. ಹಾಂ ಪಾಂಡವರಾದ ನಾವು ಇದನ್ನು ನಂಬಿದ್ದೇವೆ. ಸರಿ. ನಮ್ಮಣ್ಣನಾದಂತಹ ಧರ್ಮರಾಯ ಹಾಂ ಧರ್ಮದಲ್ಲೇ ಸ್ಥಿರ ನಡತೆ ಉಳ್ಳವ. ಹಾಂ ಯುಧಿಷ್ಠಿರ ಹಾಂ ಅಣ್ಣ ಅಂದ ಮಾತು ನಂದು ನನಗೆ ಮಾರ್ಗದರ್ಶಕವಾಗಿದೆ. ಸರಿ. ಯಕ್ಷ ಪ್ರಶ್ನೆಯಲ್ಲಿ ಕೇಳಿದಾಗ ಹಾಂ ಒಂದು ಪ್ರಶ್ನೆಯನ್ನು ಮುಂದಿಟ್ಟನಂತೆ ಏನು? ನಮ್ಮಣ್ಣ ಧರ್ಮರಾಯನಲ್ಲಿ, ಹಾಂ ಆಕಾಶಕ್ಕಿಂತ ದೊಡ್ಡದು ಯಾವುದು? ಹಾಂ ಆ ಕಾಲದಲ್ಲಿ ನಮ್ಮಣ್ಣ ಉತ್ತರಿಸಿದ, ಏನು? ತಂದೆ. ಹೌದು. ಪಿತೃಸ್ಥಾನ ಎಂಬುದು ಮಹತ್ತರವಾದುದು, ಹ್ಞೂ ತಂದೆಗಿಂತ ಮೀರಿದುದು ಪ್ರಪಂಚದಲ್ಲಿ ಮಾನವನಾದವನಿಗೆ ಯಾವುದೂ ಇಲ್ಲ. ಹ್ಞೂ ಅಂಥ ಮಹಾನುಭಾವನನ್ನು ಪಿತೃಸ್ಥಾನದಲ್ಲಿ ಅನುಮೋದಿಸುವ ಹ್ಞೂ ಸಹೋದರರು ನಾವು ನಮ್ಮಣ್ಣ ಧರ್ಮರಾಯನಿಗೆ. ಸರಿ. ನಮ್ಮಪ್ಪ ಪಾಂಡು ಗತಿಸಿದ ಮೇಲೆ ಹಾಂ ನಾವು ಪಿತೃತ್ವವನ್ನು ಕಂಡದ್ದಿದ್ರೆ ಹೌದು. ನಮ್ಮಣ್ಣನಾದಂತಹ ಧರ್ಮರಾಯನಲ್ಲಿ ಹ್ಞೂ 5 ಮಂದಿ ಪಾಂಡವರು ನಾವು. ಹಾಂ ಆದರೆ ನಮ್ಮ ಧ್ವನಿ ಒಂದೇ. ಧರ್ಮರಾಯನ ಧ್ವನಿ ಏನಿರ್ತದೋ ಹ್ಞೂ ಅದನ್ನು ಭೀಮನೂ ಅನುಮೋದಿಸುತ್ತಾನೆ, ಹೌದು. ಮಾದ್ರೇಯರು ಅನುಸರಿಸುತ್ತಾರೆ. ಅರ್ಜುನನಾದ ನಾನು ಹೊರತಲ್ಲ, ಹಾಂ ಈ ಸಮಷ್ಟಿಯಿಂದ ಪಾಂಡವರಾದ ನಾವು ಹ್ಞೂ ನಮ್ಮ ಬದುಕಿನಲ್ಲಿ 7 ಬೀಳುಗಳನ್ನು ಕಂಡವರು. ಹಾಂ ಭಾವನೆಂಟನಾಗಿ ನಮ್ಮ ಒಡನಾಡಿಯಾಗಿ ಹಾಂ ಸದಾ ಕಾಲ ನಿನ್ನ ನೆರಳಿನಲ್ಲಿ ಬದುಕಿದವರು ನಾವು. ಹ್ಞೂ ಸ್ವಾಮಿ, ನಿನ್ನ ಕೃಪಾಛತ್ರ ಇಲ್ಲದೇ ಇರುತ್ತಿದ್ರೆ ಹಾಂ ನಾವು ಅವಧಿ ಅಜ್ಞಾತವನ್ನು ಪೂರೈಸುವುದಕ್ಕಾಗತಿತ್ತೇ? ಹಾಂ 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 ನಮ್ಮ ಇವರ ಸತಿಯಾದಂತಹ ದ್ರೌಪದಿ ಹಾಂ ಕಾಡಿನಲ್ಲಿದ್ದಾಗ ಹಾಂ ಅಕ್ಷಯ ಪಾತ್ರೆಯನ್ನು ಉಪಯೋಗಿಸುತ್ತಿದ್ದೆ ಎಂಬುದನ್ನು ತಿಳಿದ ಕೌರವಾದನ್ನು ಹಿಡಿಯುವುದಕ್ಕಾಗಿ ತಂತ್ರವನ್ನು ಬಳಸಿ ದೂರ್ವಾಸರನ್ನು ಕಳುಹಿಸಿದನಂತೆ. ಹ್ಞೂ ನಾವೆಲ್ಲರೂ ಉಂಡಾಗಿತ್ತು. ಹಾಂ ಆ ಕಾಲದಲ್ಲಿ ನಿನ್ನ ಮೊರೆಯನ್ನು ಮಾಡಿದಾಗ ಹಾಂ ನೀನುಲಿದು ಅಕ್ಷಯ ಪಾತ್ರೆಯನ್ನು ತುಂಬಿಕೊಟ್ಟೆಯಂತೆ ಸ್ವಾಮಿ. ಹ್ಞೂ ಮತ್ತೆ ನನಗೂ ಅನುಭವ ಉಂಟು ಗಜನೋಹಿಯಲ್ಲಿ ನೀನು ಏನು ಮಾಡಿದ್ದೇನೆ ಅಂತ. ಹ್ಞೂ ಹ್ಞೂ ತಿಳಿಯಲಾರದ ಹುಂಬ ಅರ್ಜುನ ಅಲ್ಲ. ಹಾಂ ಈಗ ಕ್ಷತ್ರಿಯರು ನಾವು. ಹಾಂ ತ್ರಾಯೇತಿ ತಿ ಕ್ಷತ್ರಿಯ. ಹಾಂ ಯಾವನು ರಕ್ಷಿಸಬಲ್ಲನೋ, ಹ್ಞೂ ಯಾವನು ಕಷ್ಟವನ್ನು ಮೆಟ್ಟಿ ನಿಲ್ಲಬಲ್ಲನೋ, ಹಾಂ ಯಾವನು ಆರ್ತರ ಕಣ್ಣೀರನ್ನು ಒರೆಸಬಲ್ಲನೋ ಅಂಥ ಕ್ಷತ್ರಿಯರು ನಾವು. ಸರಿ. ಚಂದ್ರವಂಶದಲ್ಲಿ ಆವಿರ್ಭವಿಸಿದ್ದೇವೆ. ಹಾಂ ಗತಾನು ಗತಿಕೋ ಲೋಕೋ ನಾಲೋಕೋ ಪಾರಮಾರ್ಥಿಕ. ಹಾಂ ಏನೋ ಆಗಿ ಹೋಯಿತು, ವಿಷಮದ್ಯೂತ ಆಯಿತು, ನಾವು ಸರ್ವಸ್ವವನ್ನೂ ಕಳೆದುಕೊಂಡೆವು. ಹ್ಞೂ ಪುನಃ ಪ್ರಾಪ್ತಿಗೆ ಶತಾನಂತರನ್ನು ಕಳಿಸಿದಾಗ ಬಂದ ಉತ್ತರ ನನ್ನ ಸನ್ನಿಧಾನಕ್ಕೆ ಹೋಗುದು. ಸರಿ. ಸಂಜಯನ ರಾಯಭಾರವಾಯಿತು ಹಾಂ ಅಲ್ವೇ? ಹಾಂ ಆ ನಂತರ ಇನ್ನೇನು ಅಂತ ಯೋಚಿಸುವಾಗ ಹಾಂ ನಮ್ಮ ಅಣ್ಣನಿಗೆ ಸಂದೇಶಚರರು ಹೇಳಿದ್ರು, ಕೌರವ ಸೈನ್ಯ ಸಂಗ್ರಹಕ್ಕಾಗಿ ಕೃಷ್ಣನಲ್ಲಿಗೆ ಹೋಗುತ್ತಾ ಇದ್ದ. ಹಾಂ ಇದನ್ನು ತಿಳಿದ ನಮ್ಮ ಅಣ್ಣ ಹ್ಞೂ ನನ್ನನ್ನು ಕರೆದು ಹೇಳಿದ, ಹ್ಞೂ ಹ್ಞೂ ಕೌರವನ ಪಕ್ಷಕ್ಕೆ ಕೃಷ್ಣನಂತೂ ಹೋಗಲಾರ. ಹಾಂ ಆ ಭರವಸೆ ನಮಗಿದೆ. ಹ್ಞೂ ಆದರೆ ನಮ್ಮ ಪ್ರಯತ್ನವನ್ನು ಮಾಡಬೇಕು. ಸ್ವಕರ್ತವ್ಯ. ಹಾಂ ಧರ್ಮವ್ಯಾದನಲ್ಲಿ ಧರ್ಮ ಸಂಗ್ರಹಕ್ಕಾಗಿ ನಮ್ಮಣ್ಣ ಧರ್ಮರಾಯ ಹೋಗಿದ್ದ ಕಾಲದಲ್ಲಿ ಹ್ಞೂ ನೀನು ಯಾವುದರಲ್ಲಿ ನೆಮ್ಮದಿಯನ್ನು ಕಾಣ್ತೀಯ ಅಂತ ನಮ್ಮ ಅಣ್ಣ ಪ್ರಶ್ನಿಸಿದನಂತೆ. ಹ್ಞೂ ಆ ಕಾಲದಲ್ಲಿ ಕಾವಡಿಯಲ್ಲಿರುವ ತನ್ನ ವೃದ್ಧರಾದ ತಂದೆ ತಾಯಿಗಳು ಹ್ಞೂ ಅವರನ್ನು ಸೇವೆ ಮಾಡುವುದು ಶೂದ್ರನಾದ ನಮಗೆ ಕರ್ತವ್ಯ. ಹ್ಞೂ
ಹಾಗಾದರೆ ಕ್ಷತ್ರಿಯರಾದವರಿಗೆ ನಮ್ಮ ಕರ್ತವ್ಯ ಯಾವುದು? ಹ್ಮ್ ಧರ್ಮವ್ಯಾದನ ಧರ್ಮ ಸೂಕ್ಷ್ಮ ನಮ್ಮ ಅಣ್ಣ ತಿಳಿದದ್ದು. ಹ್ಮ್ ನವಿಗೂ ಅನ್ನಿಸುವುದಿಲ್ವೇ ಕ್ಷತ್ರಿಯೋಚಿತವಾಗಿ ಹೋರಾಡುವುದು, ಆ ಸಂಗ್ರಾಮವನ್ನು ಮಾಡಿಯೇ ಮಾಡಬೇಕೆಂಬ ಹಠ ನಮ್ಮದಲ್ಲ ಕೃಷ್ಣ. ಆ ಸಂಗ್ರಾಮ ಬರ್ತದೆ ಅಂತ ಗೊತ್ತು, ಆ ಕೌರವ ಸರ್ವ ಸನ್ನಾಹವನ್ನು ಮಾಡ್ತಾನೆ. ಹ್ಮ್ ಆ ಕಾಲದಲ್ಲಿ ನೀನು ಪ್ರಶ್ನೆಯನ್ನು ಮುಂದಿಟ್ಟಿ ಹ್ಮ್ ಏಕಾಂಗ ವೀರನಾದ ನಿರಾಯುಧನಾದ ನಾನು ಒಂದು ಕಡೆಯಿಂದ, ಆ ಸಮಸ್ತ ನಾರಾಯಣಿ ಸೈನ್ಯ, ಹಾ. 3 ಅಕ್ಷೋಹಿಣಿ ಬಲರಾಮ ಸಮೇತ ಯಾವುದಾದಿ ಆ ಕೃಷ್ಣ. ಹ್ಮ್ ಆಕಾಶದಲ್ಲಿ ಬೆಳದಿಂಗಳಿರ್ತದೆ, ಆ ತಾರೆಗಳು ಬರ್ತದೆ, ಹ್ಮ್ ಶುಕ್ರ ಗ್ರಹ ಇರ್ತದೆ. ಹ್ಮ್ ಎಷ್ಟೇ ಸಂಖ್ಯೆಯಲ್ಲಿ ತಾರಗಳು ಬೆರಗಿದ್ರೂ ಕೂಡ ಹ್ಮ್ ನಮ್ಮ ಭೂಲೋಕಕ್ಕಾಗಲಿ ನಮಗೆ ಆಗಲಿ ಯಾವುದೇ ಲಾಭ ಇಲ್ಲ. ಓಷಧೀಶನಾದ ಅಮೃತಾಂಶವಾದಂತಹ ಚಂದ್ರ ಆ ತನ್ನ ಆಹ್ಲಾದಮಯವಾದಂತಹ ಕಿರಣವನ್ನೂ ಬೀಳಿದಾಗ ಸಮಸ್ತ ಜೀವಿಗಳು ಜಾಗೃತವಾಗುತ್ತದೆ, ಚೇತರಿಸುತ್ತದೆ. ಆ ಬಲರಾಮ ನಾರಾಯಣಿ ಯಾದವ ಸೈನ್ಯ ನಮ್ಮ ಪಾಲಿಗೆ ಕೇವಲ ನಕ್ಷತ್ರಗಳಂತೆ. ಓಹೋ ತಾರಾ ನಿಹವದೊಳು ಶಶಾಂಕನೆ ಸೆವಂತೆ. ಆ ಭಗವಾನ್ ವಾಸುದೇವನಾದ ನೀನೇ ಕೃಷ್ಣಾಭಿಧಾನದಿಂದ ರಂಜಿಸುವಾಗ ಆ ಅಮೃತವಾದಂತಹ ನಿಧಿಯನ್ನು ಬಿಟ್ಟು ಯಾರಾದರೂ ಗಾಜಿನ ತುಂಡನ್ನು ಹೆಕ್ಕಿಕೊಳ್ಳುತ್ತಾರೆ? ಹ್ಮ್ 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 ಮೂರ್ಖನೊಬ್ಬ ದಾರಿಯಲ್ಲಿ ಹೋಗುತ್ತಾ ಇದ್ದಾಗ ಹ್ಮ್ ಗಾಜಿನ ತುಂಡೊಂದು ಸಿಕ್ಕಿತು, ನನಗೆ ರತ್ನ ಸಿಕ್ಕಿತು ಅಂತ ಹೆಕ್ಕಿಕೊಂಡ. ಹ್ಮ್ ಮುಂದೆ ಹೋಗುವಾಗ ವಜ್ರ ಸಿಕ್ಕಿತು, ಹ್ಮ್ ಇದು ಕಲ್ಲು ಅಂತ ಭಾವಿಸಿದ. ಹ್ಮ್ ನಮಗೆ ಕಣ್ಣಿನ ದೃಷ್ಟಿ ನೇರ ಇದೆ. ಹ್ಮ್ ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ದ್ವೈತ, ಯಾವುದು ಅದ್ವೈತ. ಹ್ಮ್ ನಾವು ಅದ್ವೈತವನ್ನೇ ಸ್ಥಿರವಾಗಿ ನಂಬಿದವರು, ಹ್ಮ್ ಜೀವನದಲ್ಲಿ ಅದನ್ನೇ ಪರಮ ಲಕ್ಷ್ಯ ಅಂತ ಭಾವಿಸಿದವರು. ಹ್ಮ್ ಹ್ಮ್ ಅದೇ ಭಾವದಲ್ಲಿ ಸೋಹಭಾವೇನ ಪೂಜೆ. ಆ ಕೃಷ್ಣ, ಆ ನೀನಲ್ಲದಿದ್ದರೆ ಮತ್ತೇನುಂಟು? ಹಾಗಾಗಿ ಕೌರವ ಕೇವಲ ಹೆಡ್ಡ. ಆ ಬಲರಾಮನ ಸೈನ್ಯವನ್ನು, ಆ ಬಲರಾಮನನ್ನೂ ನಂಬಿ ಕೆಟ್ಟ. ಆ ಸರ್ವತಂತ್ರ ಸ್ವತಂತ್ರನಾದ ಅನಾದಿನಿಧನಾದ ನೀನು ನಮ್ಮೊಬ್ಬರ ಪಕ್ಷಕ್ಕಿದ್ರೆ ಇನ್ನೇನು ಬೇಕು ಸ್ವಾಮಿ? ನೀನು ಯಾರು ಯಾರು ನೀನು? ಅರ್ಜುನ ಆ ಪಾದ ಗುರು ಅಲ್ವೇ ಪೊಡಮಟ್ಟುನು ಪಂಕಜಾಪಿತ. ಎದ್ದೇಳು. ಪಾದ ಮುರುಹಗೆ ಪೊಡಮಟ್ಟುನು ತಿಸುಮನರನ ಮಾಧವನು ಸಾತೈಸಿ ನುಡಿದ ನೀ ಧೈರ್ಯ ತಾಳು ಸಾರಥಿತನವ ಮಾಡ್ಬೇನು. ಅರ್ಜುನ ನೀ ಧೈರ್ಯ ತಾಳು ಸಾರಥಿತನವ ಮಾಡ್ಬೇನೆಂದು ಆಧನ ಜಯನೊಡನೆ ಹೊರಟ ಪಾದ ಮುರುಹಗೆ ಪೊಡಮಟ್ಟು ನುದಿಸುವನರನ ಮಾಧವನೋ ಸಂತೈಸಿ ನುಡಿದ. ಓ ಸ್ವಾಮಿ, ಆ ನಿನ್ನನ್ನು ವ್ಯಾವಹಾರಿಕವಾದ ದೃಷ್ಟಿಯಿಂದ ದೇಹಧಾರಿಯಾದಂತಹ ಕೃಷ್ಣ ಯಾದವ ಕುಲೋತ್ತಮ ಅಂತ ಭಾವಿಸುವುದು. ಹ್ಮ್ ಆದರೆ ಹಾಗಲ್ಲ. ಆ ಕೃಷ್ಣಸ್ತುದೇವ ಸ್ವಯಂ ಭಗವಾನ್ ನಾವು ಸ್ವಯಂ. ತಿಳಿದಿದ್ದೇವೆ. ಹ್ಮ್ ಮನುಜಾವತಾರದಿಂದ ಲೋಕದ ಧರ್ಮಜಾಗೃತಿಯನ್ನು ಮಾಡುವುದಕ್ಕೆ ಹ್ಮ್ ನೀನು ಆವಿರ್ಭವಿಸಿದ್ದಿ ಎಂಬ ಸತ್ಯಾಸತ್ಯವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಹ್ಮ್ ಕಾಳಿಂದಿ ತೀರದ ವ್ಯವಹಾರದಿಂದ ತೊಡಗಿ ಹ್ಮ್ ಇಲ್ಲಿಯವರೆಗೆ ನಿನ್ನ ಜೀವನದಲ್ಲಿ ನಾನು ಕೂಡ ಒಬ್ಬ ಪಾಲುದಾರ ಸ್ವಾಮಿ. ಓ ನಿನ್ನನ್ನು ಈ ನೆಲೆಯಿಂದ ಕಾಣುವುದಲ್ಲ, ಆ ಚರ್ಮಚಕ್ಷುಸುವಿನಿಂದ ಕೇವಲ ಕೃಷ್ಣನಾಗಿ ಕಾಣಬಹುದು. ಕರಿಯ ಮೈವುಳ್ಳ ಬಣ್ಣವಾದದ್ದರಿಂದ ಹ್ಮ್ ನೀನು ಕೃಷ್ಣನಲ್ಲ. ಆ ಕ್ಲೇಶವನ್ನು ಕಳೆಯುವಾದನ ಕಾರಣ ನೀನು ಕೃಷ್ಣ. ಆ ಕಾಳಿಂಗನ ಹೆಡೇರಿ ಕುಣಿದವ ನೀನು. ಹ್ಮ್ ಕೆಸರಲ್ಲಿ ತಾವರೆ ಹುಟ್ಟುತ್ತದೆ, ಹ್ಮ್ ತಾವರೆ ಬಿಸಜನಾಭನಾದ ನಿನ್ನ ಶಿರವನ್ನು ಸೇರ್ತದೆ. ಆ ಕಮಲವೇ ಆಲಯವಾಗಿಸಿದಂತಹ ಲಕ್ಷ್ಮಿಯನ್ನೇ ಹೃದಯ ಕಮಲದಲ್ಲಿ ಪ್ರತಿಷ್ಠಾಪಿಸಿದ ಆ ಮಹಾನುಭಾವ ನೀನು. ವೃಕ್ಷಸ್ಥಧಾರ, ಪಂಕಜಾಪಿತ. ಇನ್ನೂ ಹೇಳುವುದಿದ್ರೆ ಯಾವ ಕಮಲ ನಿನ್ನ ಆವಾಸ ಸ್ಥಾನವಾಯಿತೋ, ಲಕ್ಷ್ಮಿಯ ಸ್ಥಿರತೆಯ ದಾರಿಯಾಯಿತೋ, ಅಂಥ ಪಂಕಜದಿಂದ
ಪಂಕಜೋದ್ಭವನಾಗಿ ಬ್ರಹ್ಮನ ಉದ್ಭವವಾಯಿತಂತೆ. ಯಾವ ಬ್ರಹ್ಮನ ಉದಯಕ್ಕೆ ತಾವರೇ ಆಶ್ರವಾಯಿತು. ಅಂಥ ತಾವರೇ ನಿನ್ನ ನೆಲೆಯಾಯಿತು ಲಕ್ಷ್ಮೀನಾರಾಯಣನಾಗಿ. ಸ್ವಾಮಿ, ಪಂಕಜಾಪಿತ ಪಂಕಜೋದ್ಭವ ಜನಕ ತಾವರೆಯ ಏಟಿನಲ್ಲೇ ಹುಟ್ಟಿದಂಥ ಬ್ರಹ್ಮ ಚತುರ್ಮುಖನಾದ ಕಮಲಮುಖನಾದ ಅಂಥವನಿಗೆ ತಂದೆಯಾದವ ನೀನು. ನಿನ್ನ ಪಾದಾಂಕುಷ್ಟದಿಂದಲೇ ಅಮರಗಂಗೆಯಾದ ತ್ರಿಪೋದ್ಭವೆಯಾದ ಅಮರವಾಹಿನಿಯಾದ ಗಂಗೆ ಉದ್ಭವೇ ಆಯ್ತಂತೆ. ಗಂಗೆ ಪಾದಾಂಗುಷ್ಟದಿಂದ ಗಂಗಾ ಭವಾನಿ ಉದಿಸಿ ಪಾಪನಾಶಿಯಾಗಿ ಭೂಲೋಕದಲ್ಲಿ ಹರಿದರೆ ಅಲಕನಂದೆ ಆಗಿ ದೇವಲೋಕದಲ್ಲಿ, ಪಾತಾಳ ಗಂಗೆಯಾಗಿ ಪಾತಾಳದಲ್ಲಿ ಪ್ರವಹಿಸಿದಳಂತೆ. ಅಂಥ ವಿಶಿಷ್ಟತೆಯಾದಂಥ ಇರುವವ ನೀನು. ಅದನ್ನೇ ಹೇಳಿದ್ದು ನಾನು. ದ್ವೈತಕ್ಕಿಂತ ಅದ್ವೈತವನ್ನು ಮೆಟ್ಟಿ ನಿತ್ತವ, ತುದಿಮಿದಲಿಲ್ಲದವ, ಅಣೋರಣೀಯಾನ್ ಮಹತೋ ಮಹೀಯಾನ್. ಇಷ್ಟು ತಿಳಿದ ಕಾರಣವೇ ನಾನು ಬಯಸುವುದು ನಿನ್ನಲ್ಲಿ ಒಂದೇ ಸ್ವಾಮಿ. ನೀನು ಹೋರಾಡಬೇಕು ಅಂತ ಹೇಳುವುದಿಲ್ಲ. ನೀನು ಹೋರಾಡದೆ ಎಲ್ಲವನ್ನು ನಿಯಂತ್ರಿಸಬಲ್ಲೆ. ಯಾಕೆಂದ್ರೆ ಸುಡುವ ದೇಹ ಅಲ್ಲ ನಿನ್ನದು. ಕಟ್ಟಿಗೆಯಿಂದ ಸುಡುವವನಲ್ಲ, ಗಾಳಿಗಿಂದ ಒಣಗುವವನಲ್ಲ, ಅಗ್ನಿಯಿಂದಂತೂ ಸುಡುವುದಿಲ್ಲ, ಆಯುಧದಿಂದ ಪ್ರಹರಿಸಲ್ಪಡುವವನಲ್ಲ. ಅಂಥ ಕೃಷ್ಣನಾದ ನೀನು ನನಗೆ ಒಂದು ಉಪಕಾರ ಮಾಡಬೇಕು. ನನ್ನ ಸಾರಥ್ಯವನ್ನು ವಹಿಸಿ. ಎದ್ದೇಳು ಅರ್ಜುನ. ಭಾವುಕವಾಗಿ ಮಾತನಾಡುತ್ತಾ ಆ ಭಾವನೆಯನ್ನು ಆನಂದ ಬಾಷ್ಪದ ನೆಲೆಯಲ್ಲಿ ಸುರಿಸಿ ನನ್ನ ಕಾಲುಗಳನ್ನು ಒದ್ದೆ ಮಾಡಿದೆ, ಮನಸ್ಸನ್ನು ತಂಪು ಮಾಡಿದೆ. ಇಲ್ಲಿಯವರೆಗೆ ನಡೆದಂತಹ ಈ ಘಟನಾವಳಿಯನ್ನು ಮುಖ್ಯವಾಗಿ ನಾನು ಗ್ರಹಿಸಿಕೊಳ್ಳುವುದೇ ಆ ಭಾವದಲ್ಲಿ. ಅರ್ಜುನನಿಗೆ ಪರಮಾರ್ಥದಲ್ಲಿ ಯಾವುದು ಬೇಕು, ಪಾಂಡವರು ಪಾರಮಾರ್ಥಿಕವಾಗಿ ಏನನ್ನು ಗ್ರಹಿಸಿಕೊಂಡಿದ್ದಾರೆ ಎನ್ನುವುದಾಗಿತ್ತು. ಪರೀಕ್ಷೆ ಮಾಡಿದ್ದೇನೆ ಅಂತ ಆಡುವುದಕ್ಕಿಲ್ಲ. ಹಾಗಂತ ಸಂದರ್ಭವನ್ನು ಪರೀಕ್ಷೆಯ ಹಾಗೆ ಸ್ವೀಕರಿಸಿದ ನೀನು ಉತ್ತೀರ್ಣನಾದೆ ಅಂತ ಹೇಳಬಹುದಾದ ಮಾತನ್ನು ಮಾತ್ರ ನಾನು ಆಡುತ್ತೇನೆ. ಅರ್ಜುನ, ಮತ್ತೆ ಮತ್ತೆ ಸೂಚ್ಯವಾಗಿ ನಾನು ಆಡಿದೆ. ನ್ಯಸ್ತಶಸ್ತ್ರ ಶಸ್ತ್ರ ಸನ್ಯಾಸವನ್ನು ಮಾಡಿದ್ದೇನೆ. ಆಯುಧ ಗ್ರಹಣ ಮಾಡದಂತಹ ಕೃಷ್ಣ ಯಾವುದಕ್ಕೆ ಬರ್ತಾನೆ ಅಂತ ಕೇಳಿದಾಗ ಬುದ್ಧಿವಂತರ ಲಕ್ಷಣವೇ ಅದು. ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲೆಲ್ಲ ಹೋಗಿ ಅವಕಾಶವನ್ನು ಉಪಯೋಗಿಸಿಕೊಂಡು ಬದುಕನ್ನು ಆಕಾಶ ಮಾಡಿಕೊಳ್ಳುವುದು ಒಂದು ವಿಧ. ನಿರವಕಾಶಂ, ಅವಕಾಶವೇ ಇಲ್ಲದ ಸನ್ನಿವೇಶದಲ್ಲೂ ಇರಬಹುದಾದಂತಹ ಅಣುವಿನಷ್ಟು ಸ್ಥಳವನ್ನೇ ಮಹಾ ಆಕಾಶವನ್ನಾಗಿ ಮಾಡುವ, ಅಣುವಿನಲ್ಲೇ ಬೃಹತ್ತನ್ನು ಕಾಣುವ, ಚಿತಾಕಾಶ, ಆ ಬೃಹತ್ತನ್ನೇ ಅಣುವಿನ ಸ್ವರೂಪದಲ್ಲಿ ಪರಿಭಾವಿಸುವ ತಾತ್ವಿಕವಾದ ಮತ್ತು ಸಾತ್ವಿಕವಾದಂತಹ ಚಿಂತನೆಯನ್ನು ಹೊಂದಿದವರಿಗೆ, ಅಂತಹ ಕ್ಷತ್ರಿಯರಿಗೆ ಧೀರರು ಅಂತ ಲೋಕ ಕರೆದಿದೆ. ಅಲ್ವೋ? ಇದನ್ನು ನೀನು ಗ್ರಹಿಸಿಕೊಂಡಿದ್ದೆ ಎನ್ನುವುದು ಸ್ಪಷ್ಟ ಆಯಿತು. ಹಾಗಾಗಿ ನೀನು ಎಷ್ಟು ಮಾತನಾಡುತ್ತಿ, ಏನು ಮಾತನಾಡುತ್ತಿ, ಸಮಯ ಎಷ್ಟು ಅಂತ ಅಲ್ಲ, ಆದರೂ ನೀನಾಡುವ ಮಾತನ್ನೆಲ್ಲ ಕಿವಿಗೊಟ್ಟು ಕೇಳಿದ್ದಿದೆ ಕಾರಣಕ್ಕೆ. ಹೃದಯವನ್ನು ತೆರೆದು ನೀನಾಡಿದ ಮಾತು ಎನ್ನುವುದು ಅರ್ಥವಾಯಿತು. ಆಯುಧವನ್ನು ಹಿಡಿಯದೇ ಇದ್ದವನು ಏನು ಮಾಡುವುದಕ್ಕೆ ಸಾಧ್ಯ ಎನ್ನುವುದನ್ನು ತರ್ಕಿಸಿದೆಯಲ್ಲ ಎಂಬಲ್ಲಿಗೆ ಕೃಷ್ಣ ಎನ್ನುವನು ಸಾರಥ್ಯಕ್ಕೆ ಒದಗಿ ಬರಲಿ ಎನ್ನುವಂತಹ ಆ ಬಿನ್ನಹವನ್ನು ನೀನು ಮಾಡಿ ಕಾಲಿನಲ್ಲಿ ಕುಸಿದು ಕುಳಿತಂತಹ ನಿನ್ನ ದೃಢವಾದ ಬಾಹುಗಳನ್ನು ಹಿಡಿದೆತ್ತಿ ಆಲಿಂಗನದ ಪರಮ ಸೌಖ್ಯವನ್ನಿತ್ತು ತಥಾಸ್ತು ಎನ್ನುವ ಆ ಮಾತನ್ನು ಆಡುತ್ತಾ ಇದ್ದೇನೆ. ಜೀವನವೇ ರಥವಾದಾಗ ಅದಕ್ಕೊಬ್ಬ ಸೂತ್ರಧಾರನಾದಂಥ ಸಾರಥಿ ಅಗತ್ಯ. ದೇಹವನ್ನೇ ರಥವಾಗಿಸಿದಾಗ ಆತ್ಮ ಸಾರಥಿಯಾಗುತ್ತಾನಂತೆ. ನಮಗೆ ನೀನಲ್ಲದೆ ಆತ್ಮ ಯಾವುದುಂಟು ಸ್ವಾಮಿ? ಬದುಕಿನ ಜಂಜಡವನ್ನು ಮೀರಿದ ಪಾರಮಾರ್ಥಿಕ ಸತ್ಯವನ್ನು ನಿರ್ವಹಿಸಬಲ್ಲ ಮುಂದಿನ ಎಲ್ಲ ಆಗು ಹೋಗಿನಲ್ಲಿ ನೀನೇ ನಮ್ಮ ಸಾರಥಿ ಆಗಬೇಕು, ಪಾರ್ಥ ಸಾರಥಿ ಆಗಬೇಕು. ತಥಾಸ್ತು ಅಂತ ಆಡಿದ್ದೇನೆ. ಆತ್ಮನನ್ನು ರಥಿಕ ಅಂತ ಕರೆದ್ರು, ಬುದ್ಧಿಯನ್ನು ಸಾರಥಿಯ ನೆಲೆಯಲ್ಲಿಟ್ರು, ಇಂದ್ರಿಯಗಳನ್ನು ಕುದುರೆಗಳು ಅಂತ ಆಡಿದ್ರು, ರಥವನ್ನೇ ಶರೀರ ಅಂತ ಆಡಿದ್ರು. ಪಾರಮಾರ್ಥಿಕವಾಗಿ ಆತ್ಮಾನಂ ರಥನಂ ವಿಧಿ ಅಂತ ಉಪನಿಷತ್ಕಾರರು ಆಡುತ್ತಾರೆ.
ಆ ಔಪನಿಷತ್ ತತ್ವವನ್ನೂ ಪರಿಭಾವಿಸಿಕೊಂಡು ಆ. ಜಗದ್ರಣಾಂಗಣದಲ್ಲಿ ಯಾರ ಕೀರ್ತನೆಯು ಜಯಕ್ಕೆ ಕಾರಣವಾಗುತ್ತದೆ ಅಂತ ಲೋಕಲೋಕಾಂತರ ಯುಗಾಂತರದಲ್ಲಿ ಹಾಡಿ ಹೊಗಳಿತ್ತು. ಆ, ಅದನ್ನೇ ವಹಿಸಿಕೊಂಡವನ ಹಾಗೆ ಈ ಕಾಲಕ್ಕೆ ಪಾರ್ಥ ಸಾರಥಿಯಾಗಬೇಕು, ಅಲ್ಲ ಪಾರ್ಥನಿಗೆ ಸಾರಥಿಯಾಗಿ ಬರಬೇಕು. ಹೌದು. ಇದೇ ಇರುವುದು ಸಮಸ್ಯೆ. ಹೌದು. ಕೆಲವರು ಕೃಷ್ಣ ಸಾರಥ್ಯ ಅಂತ ಆಡ್ತಾರೆ ಈ ಹೌದು. ಪ್ರಸಂಗಕ್ಕೆ, ಹೌದು. ಇನ್ನು ಕೆಲವರು ಪಾರ್ಥ ಸಾರಥ್ಯ ಅಂತ ನಿಜ. ಆಡ್ತಾರೆ. ಕೃಷ್ಣ ಸಾರಥ್ಯ ಅಂತ ಆಡಿದ್ರೆ ಹೌದು. ಕೃಷ್ಣನು ಸಾರಥಿಯಾಗಿ ಮುನ್ನಡೆಸುವವನು. ನಿಮಿತ್ತ ಮಾತ್ರ ಆಗ್ತದೆ. ಹೌದು. ಪಾರ್ಥ ಸಾರಥ್ಯ ಅಂತ ಆದ್ರೆ ಪಾರ್ಥನಿಗೆ ಸಾರಥಿಯಾದ ಕೃಷ್ಣ ಲೋಪವಾಗ್ತಾನೆ. ಗೋಪಾಲ ಕೃಷ್ಣ. ಮಧ್ಯಮ ಪದ ಲೋಪ, ಅದು ಹೌದು. ಲೋಪವಾಗಲಿ. ಆದರೂ ಲೋಪದ ಒಳಗೊಂದು ಭಾವ ಉಂಟಲ್ಲ, ಆ ಭಾವ ಲೋಪವಾಗದ ಹಾಗೆ ಜಾಗೃತಿಯಲ್ಲಿ ಇರಬೇಕು ಅಂತ ಆಡಿದ್ದಿ. ಅಷ್ಟು ಅಂತ ಆಡಿದ್ದೇನೆ. ಮುಂದಿನ ಹಂತ ಹೇಗೆ ಹೋಗುತ್ತದೆ ಅಂತ ನೋಡೋಣ. ಅಂತಹ ಸನ್ನಿವೇಶ ಬಂದ್ರೆ ಅಗತ್ಯ ಬಿದ್ದರೆ ಆ ಸಾರಥ್ಯವನ್ನು ವಹಿಸಿಕೊಂಡು ನಿನ್ನನ್ನು ಮುನ್ನಡೆಸಿಕೊಂಡು ಹೋಗುವುದಕ್ಕೆ ಕೃಷ್ಣ ಸಿದ್ಧನಿದ್ದಾನೆ ಅಂತ ಅಣ್ಣನಿಗೆ ಹೋಗಿ ಹೇಳು. ದಾಯಭಾಗದೊಳೆದು ಗ್ರಾಮ ಮೋದನೆಗೆ, ದಾಯಭಾಗದೊಳೆದು ಗ್ರಾಮ ಮಂತನೆಗೆ, ಕುರುರಾಯ ಸುವಿವೇಕದಿಂ ಕೊಡುವಂದದಲ್ಲಿ, ಕುರುರಾಯ ಸುವಿವೇಕದಿಂ ಕೊಡುವುದರಲ್ಲಿ, ಕೃಷ್ಣರಾಯ ಸಂಧಾನಮಂ ಮಾಡಿ, ಕೃಷ್ಣರಾಯ ಸಂಧಾನಮಂ ಮಾಡಿ ಬರಬೇಕು ನೀವು. ದಾಯ ಭಾಗದೊಳೆದು ಗ್ರಾಮ ಮೋತನೆಗೆ, ಆ ಲಕ್ಷ್ಮೀರಮಣನಾದಂತಹ ಶ್ರೀಕೃಷ್ಣನ ದಿವ್ಯ ಅಂಘ್ರಿಗಳಿಗೆ ನಮೋ ನಮಃ. ಎದ್ದೇಳು ಧರ್ಮರಾಜ. ದೇವಕೀ ಜಾತನಾಗಿದ್ದೀನಿ. ಆ ಒಂದು ಕಾಲ ಈಗ ನೆನಪಾಗ್ತದೆ. ಸೆರೆಮನೆಯಲ್ಲಿ ದೇವಕಿ ಮಹಾತಾಯಿ ನಿನ್ನನ್ನು ಹೊತ್ತವಳಂತೆ. ಆದ ಕಾರಣವೇ ಭಾಗವತರೆಲ್ಲ ಹಾಡಿದರು ದೇವರೂಪಿಣಿ ದೇವಕಿ ಅಂತ. ಓಹೋ ಸ್ವಾಮಿ, ಆದ ಕಾರಣವೇ ಅವಳಿಗೆ ಯಾವುದನ್ನು ತೋರಿಸಬೇಕೋ ಅದನ್ನೇ ತೋರಿಸಿದೆ ಆರಂಭ. ಒಂದು ಸ್ವಸ್ವರೂಪ ಜ್ಞಾನಕ್ಕೆ ಬೇಕಾಗೊಂದು ವಿಶ್ವರೂಪ. ಕಾರಣವನ್ನೆಲ್ಲ ಹೇಳಿದೆ ನೀನು. ಆಮೇಲೆ ಆ ವಸುದೇವ ದೇವಕಿಯರೇ ಹೇಳಿದರು, ಈ ರೂಪವನ್ನು ಪ್ರಪಂಚದಲ್ಲಿ ಎಲ್ಲೂ ತೋರ್ಪಡಿಸಬೇಡ ಅಂತ. ಭಯದಿಂದ ಅಲ್ಲ ಕೃಷ್ಣ, ಅಭಯ ಯಾಚನೆಯಿಂದ. ಆದ ಕಾರಣವೇ ಅದೇ ಭಾಗವತ ಪರಂಪರೆಯಲ್ಲಿ ಬಂದವನು ನಾನೇ ಅಲ್ವೇ ನಿನ್ನವ. ಹೌದು ಕೃಷ್ಣ. ಜಗವೆಂಬ ರಣಾಂಗಣದಲ್ಲಿ ಅಲ್ಲ, ಸಂಸಾರವೆಂಬ ರಣಾಂಗಣದಲ್ಲಿ ಯಾರ ಸ್ಮರಣೆ ಜಯಕ್ಕೆ ಕಾರಣವಾಗ್ತದೋ ಅಂತಹ ನೀನೇ ತಾನೆ. ಹೌದು. ಜಗದ್ರಣಾಂಗಣೆ ಯಸ್ಯ ಸ್ಮರಣಂ ಜಯ ಕಾರಣಂ. ಪಾರ್ಥನಿಗೆ ಸಾರಥಿಯಾದ. ಹಾಗೆ ಈಗ ಹೇಳುವುದಕ್ಕೆ ಆರಂಭ ಮಾಡಿದ್ದಾರೆ. ಇಲ್ಲಿಯವರೆಗೆ ಅದೊಂದು ಹೆಸರು ಇರಲಿಲ್ಲ. ಪಾರ್ಥ ಸಾರಥಯೇ ತಸ್ಮೈ ಆರಂಭ ಆಗಿದೆ ಈಗ. ಆಗಲಿ, ಅದು ಹೇಳಿದ್ದರಿಂದ ಸಾರ್ಥಕತೆ ಬರ್ತದೆ. ಆ ಮನಸ್ಸಿನಲ್ಲಿ ಆನಂದ ತುಂದಿಲರಾಗಿ ಪ್ರಪಂಚದಲ್ಲಿ ಸುಖಿಗಳಾಗ್ತಾರೆ. ಕೃಷ್ಣ, ಜಗತ್ತನ್ನು ರಣಾಂಗಣಕ್ಕೆ ಹೋಲಿಸಿ ಅಂತಹ ಜಗತ್ತು ಅಥವಾ ಸಂಸಾರವೆನ್ನುವ ಸುಖ ದುಃಖಗಳ ದ್ವಂದ್ವಾತ್ಮಕವಾದಂತಹ ಪ್ರಪಂಚದಲ್ಲಿ ಕೃಷ್ಣ ಪರಮಾತ್ಮನ ನೆನಪು ಸೌಖ್ಯಕ್ಕೆ ಕಾರಣವಾಗುತ್ತದೆ ಅಂತ ಆಡುವಾಗ ಒಬ್ಬ ಪಾರ್ಥ ಅಲ್ಲಿ ಸೇರಿಕೊಳ್ತಾನಲ್ಲ, ನಿಜವಾಗಿ ಪಾತ್ರನಾದ ಪಾರ್ಥ. ಹೌದು ಕೃಷ್ಣ.
ಬದುಕು ದೊಡ್ಡದಲ್ಲ. ಓ, ಬದುಕುವುದು ದೊಡ್ಡದಲ್ಲ. ಮತ್ತೆ ಹೇಗೆ ಬದುಕ್ತಾನೆ ಪ್ರಪಂಚದಲ್ಲಿ ಅದು ಹಾ ಮುಖ್ಯ ಅಲ್ಲ. ಹಾ ಹಾ ಹಾ, ಅದೌದು. ಅಮರ ಪದವಿಯನ್ನೇ ಪಡೆಯಬಹುದು, ಹಾ, ಆದರೆ ತಾನು ಅಮರನಾಗ್ತಾನೋ ಹ್ಮ್ ಅದು ಪ್ರಶ್ನೆ. ಸರಿ. ರಾಜ್ಯವೋ, ಕೀರ್ತಿಯೋ, ಮಕ್ಕಳೋ, ಸಂಪತ್ತೋ, ಹಾ, ಇದೆಲ್ಲ ದೊಡ್ಡದೇ ಅಲ್ಲ. ಓ, ಆದರೆ ತಾನಿರುವಂತಹ ಯಾವ ಜೀವನಾಯುಷ್ಯ ಇದೆ, ಹಾ, ಆ ಆಯುಷ್ಯದಲ್ಲಿ ಹ್ಮ್, ಕೇವಲ ಒಬ್ಬ ಧರ್ಮಭೀರುವಾಗಿ ಹಾ, ಧಾರ್ಮಿಕನಾಗಿಯೇ ಸಾಗುತ್ತಾ ಸತ್ಯದತ್ತ ಮುಖ ಮಾಡಬೇಕಲ್ವೇ? ಹೌದು, ಸತ್ಯಮುಖಿ ಆಗಬೇಕು. ಸತ್ಯ ದರ್ಶನವಾಗದೆ ಹಾ, ಎಷ್ಟೇ ಪ್ರದರ್ಶನ ಕೊಟ್ಟರು ಪ್ರಯೋಜನ ಇಲ್ಲ. ಸತ್ಯಕ್ಕಾದ್ರೆ ಪ್ರದರ್ಶನ ಕೊಡಬೇಕಾದದ್ದೇ ಸತ್ಯಕ್ಕಾಗಿ. ಸ್ವಾಮಿ, ಓ, ದ್ವೈತ ಬೇಡ, ಓ, ದ್ವೈತ ಬೇಡ. ಹಾ 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 ಹಾ, ಇದು ಇಲ್ಲ, ಇದು ನಿಮ್ಮ ಪಾಂಡವರೆಲ್ಲ ಇದೆಯಾ? ದ್ವೈತ ಬೇಡ ಅದ್ವೈತ ಅಂತ ಹೇಳುವುದಾ? ನೀನಿದ್ಯಲ್ಲ, ಅದಕ್ಕೋಸ್ಕರ ಅದ್ವೈತವೇ ಬೇಕು ಅಂತ. ಯಾಕೆ ಅಂದರೆ ಸಮಯ ಕೆಲವು ಕಳೆಯಿತು, ಇಲ್ಲ ಅಂತ ಅಲ್ಲ. ಅವ ನಿನ್ನ ಅನುಜ ಮಧ್ಯಮ ಪಾಂಡವ ಇಲ್ಲಿಯವರೆಗೆ ಸಿಕ್ಕಿರಲಿಲ್ಲ, ಬಹಳ ಸಮಯ ಆಗಿತ್ತು. ಅವನು ಅದನ್ನೇ ಆಡುವುದು. ಏನು ಅಂತ? ಅದೇ ಅದ್ವೈತಂ ಪರಮಾರ್ಥತಃ, ದ್ವೈತಂ ಲೋಕೆ ವಿವರ್ತಂತೆ, ಅದ್ವೈತಂ ಪರಮಾರ್ಥತಃ. ಆದೀತು, ಅದ್ವೈತದ ಭಾವದಲ್ಲಿ ನೀವು ಹೀಗೆ ಆಡ್ತೀರಿ ಅಂತ ಆದ್ರೆ, ಪರಮಾತ್ಮ ಅಂತ ನನ್ನ ಕುರಿತಾಗಿ ಸಂಪೂರ್ಣ ಶರಣಾಗತಿಯನ್ನು ಹೊಂದಿದಂತಹ ಪಾಂಡವರಲ್ಲಿ ಆ ಭಾವ ಮೇಳೈಸ್ತದೆ ಅಂತ ಆದ್ರೆ, ಅದ್ವೈತವೇ ಇರಲಿ. ಹೇಳುವುದಕ್ಕೆ ಕಾರಣ ಉಂಟು ಸ್ವಾಮಿ. ಹೇಗೆ? ನಿನ್ನೆ ಅಷ್ಟೇ ಸಂಜೆಯರು ಬಂದಿದ್ದರು. ಹಾ 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 ಹಾ, ಹಸ್ತಿನಾವತಿಯ ರಾಯಭಾರವಾಗಿ. ಹೌದು, ಶತಾನಂದ್ರು ಹೋಗಿದ್ದಕ್ಕಲ್ವ ಅವರು ಬಂದದ್ದು. ಶತಾನಂದರು ಹೋದರು, ಒಂದಷ್ಟು ಸಂಗತಿಗಳನ್ನು ಅಲ್ಲಿಂದ ಪುನಃ ತೆಗೆದುಕೊಂಡು ಬಂದರು. ಆ ನೆಲೆಯಲ್ಲಿ ನಿನ್ನನ್ನು ನಾನು ಮೊದಲಾಗಿ ಅಭಿನಂದಿಸ್ತೇನೆ. ಯಾಕೋ? ಪುರೋಹಿತರು ಸಂಕಲ್ಪ ಆಚಮ್ಯ ಪ್ರಾಣಾನಾಯಮ್ಯ ದೇಶಕಾಲವು ಸಂಕೀರ್ತ್ಯ ಇಮಂ ಪೂಜಾಂ ಕರಿಷ್ಯೆ ಕಾರಯಿಷ್ಯೆ ಇಲ್ಲ ದರ್ಭಪಾಣಿ, ಹೀಗೆ ಮಾಡು ಅಂತ ಹೇಳುವುದಕ್ಕೆ ಪುರೋಹಿತರು ಇದ್ರು. ಒಬ್ಬ ಧರ್ಮರಾಜ ಆ ಪೌರೋಹಿತ್ಯಕ್ಕೆ, ಆ ಪುರೋಹಿತರಿಗೆಲ್ಲ ಎತ್ತರದ ಮತ್ತೊಂದು ಸ್ಥಾನ ಕೊಟ್ಟಿದ್ದಾನೆ ನೋಡು. ಇಲ್ಲ, ಹೋಗಿ ಕೇಳಿದುಕೊಂಡು ಬರುವುದಕ್ಕೂ ಶತಾನಂದರು ಪುರೋಹಿತರನ್ನೇ ಕಳಿಸಿಕೊಟ್ಟಿದ್ದಾನೆ. ಆ ಶಬ್ದ ಹಾಗೆ ನೀನು ಅಭಿನಂದನೀಯ ಅಂತ ಆಡುವುದು. ಆ ಶಬ್ದವೇ ಹಾಗೆ ಅಲ್ವಾ? ಹೌದಪ್ಪ. ಇಲ್ಲದಿದ್ರೆ ಅವರು ಪುರೋಹಿತರಾಗ್ತಾರ? ಪುರಹ, ಎರಡು ಪುರಕ್ಕೂ ಹಿತ ಬಯಸುವವರು, ಇಹ ಪರ. ಅಲ್ಲಿಂದ ಸಂದೇಶ ತಂದರು ಪುರೋಹಿತರು. ಪುರೋಹಿತರ ಬಾಯಿಂದ ಬಂದಾಗ ಆ ಸಂದೇಶಕ್ಕೆ ಮತ್ತೊಂದು ವಿಶೇಷ ಪ್ರಾಶಸ್ತ್ಯ. ಸುಧಾಂಶುವಿನಿಂದ ಕಂಗೊಳಿಸಬಹುದಾದ, ಚಂದ್ರನಿಂದ ಅಮಲವಾದ, ಚಂದ್ರನಂತೆ ಅಮಲವಾದ ಕಿರಣಗಳಿಂದ ಕೂಡಿರಬಹುದಾದ ಆ ನೆಲೆಯ ಪ್ರಾಶಸ್ತ್ಯದ ಅಮಲ ನಿರ್ಮಲವಾದ ಭಾವಸ್ಫುರಣವಾಗುತ್ತದೆ. ದುರದಿಂದ ಕಳಕೊಂಡದ್ದನ್ನು ಪಡ್ಕೊಳ್ಬೇಕು ಅಂತ ಸಂದೇಶ ಕೊಟ್ಟರು. ಆ ಮಾತೆ ಸಂಶಯಕ್ಕೆ ಕಾರಣ ಆಯಿತು. ಧುರದಿಂದ ಕಳೆದುಕೊಂಡಿದ್ದು ಅಂತ ಆಗುವಾಗ ಧುರ ಎಸಗಿ ಕಳೆದುಕೊಂಡಿದ್ದೋ ಇಲ್ಲ ಧುರವನ್ನು ಗ್ರಹಿಸಿ ದುರವನ್ನು ಗೈದು ಕಳೆದದ್ದನ್ನು ಪಡೆದುಕೊಳ್ಳುವುದು ಅಂತ. ಅದನ್ನು ಹೇಗೂ ಅರ್ಥ ಮಾಡಲಿಕ್ಕೆ ಆಗ್ತದೆ ಅಲ್ವಾ? ಆದರೆ ದುರಂಧರರಾಗೋರು ಆಲೋಚನೆ ಮಾಡಬೇಕು. ಅಲ್ವಾ? ಹೌದು ಕೃಷ್ಣ. ಈಗ ನನಗೇನು ಅಂತಂದರೆ, ಮೊನ್ನೆಯ ಪ್ರಸಂಗ ನಾನು ನೆನಪು ಮಾಡಿ ಹೇಳುವುದು, ನಾನು ಧುರಂಧರನೇ ಅಲ್ಲ, ಧುರಂಧರರಿಗೆ ಮುಂದೆ ಕುಳಿತುಕೊಳ್ಳುವವ ನಾನು. ಸಾರಥಿಯೂ ಹೌದು. ಆದರೆ ಆ ಸಾರಥಿತನದಲ್ಲಿ ನಾವು ಏನು ಕಾಣಬೇಕು ಅಂತಂದರೆ, ನಾವು ರಥಿ ಹೌದು ಅದರಲ್ಲಿ. ಹೌದು ಹೌದು ಹೌದು, ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನೀನು ಇದ್ದದ್ದು ನನಗೆ ಅರ್ಥ ಆಗ್ತದೆ. ಸರಿ ಸರಿ ಕೃಷ್ಣ. ಆಮೇಲೆ ಸಂಜಯರು ಬಂದರು. ಶತಾನಂದರು ಬಂದರು, ಹೋಗಿದ್ರು. ಸಂಜಯ ಬಂದ. ಸಂಜಯ ದೌತ್ಯ, ಸಂಜಯ ರಾಯಭಾರ. ಧೃತರಾಷ್ಟ್ರನ ಮುಖವಾಣಿ ಅಲ್ವಾ ಸಂಜಯರು ಬಂದ? ಹೌದಪ್ಪ, ಕೆಲವು ಉಂಟು ಅಂಥದ್ದು ರಾಜಕೀಯದಲ್ಲಿ ಮುಖವಾಣಿಗಳು. ಆದರೆ ವಾಣಿಯೇ ಅವನ ಮುಖವೋ ಅಥವಾ ಮುಖವೇ ಅವನ ವಾಣಿಯಾಗಿ ಪರಿಣಮಿಸಿತು? ಈಗ ಅವನದ್ದೇ ಮುಖ ಅವನದ್ದೇ ವಾಣಿ ಆದರೆ ತೊಂದರೆ ಇಲ್ಲ. ಈ ಧೃತರಾಷ್ಟ್ರನ ಸಮಸ್ಯೆ ಅಂತದ್ದು ಗೊತ್ತುಂಟು. ಮುಖ ಬೇರೆ, ವಾಣಿ ಮತ್ತೊಮ್ಮನದ್ದು. ಇವನದ್ದು ಮುಖ ಮಾತ್ರ, ಹಿಂದೆ ಊದುವವ ಮತ್ತೊಬ್ಬ ಇದ್ದಾನೆ.
ಅವನದ್ದನ್ನು ಇವ ಹೇಳುವುದು ವಾಚನ ಅಂತ, ವಚನ ಅಲ್ಲ ಅಂತ. ಅದು ಹೌದು, ಹಾಗಾಗಿಯೇ ಅವರು ಹೇಳಿದ್ದು. ಹೇಗೆ? ಖಡ್ಗದ ಮೊನೆಯಲ್ಲಿರಿಸಿದ್ದೇನೆ ಅಲ್ವಾ? ಭೂಮಿಯನ್ನು ಅಂತ. ಕಣ್ಣೇ ಕಾಣದ ಧೃತರಾಷ್ಟ್ರ ಖಡ್ಗದ ಮನೆಯಲ್ಲಿ ಇರಿಸಿದ್ದೇನೆ ಅಂತ ಹೇಳಲಿಕ್ಕುಂಟು. ಹಾಗಾದ್ರೆ ಮತ್ತೆ ಯಾರೋ ಒಬ್ಬ ಕಾಣುವವನೇ ಹೇಳಿ ಕಳಿಸಿದ್ದಾನೆ ಅಂತ ಮತ್ತೆ ಪುನಃ ಆಡ್ಬೇಕು ಅಂತ. ಕಾಣುವವನು ಹೇಳಿ ಕಳಿಸ್ಲಿ, ಹೇಳದೆ ಕಳಿಸ್ಲಿ, ಕಣ್ಣು ಕಾಣದ ಕ್ಷತ್ರಿಯನಿರ್ಲಿ, ಕಾಣದಿರುವ ಕ್ಷತ್ರಿಯನಿರ್ಲಿ, ಖಡ್ಗ ಏನು ಅಂತ ಗೊತ್ತುಂಟು ಅಲ್ವಾ? ಅದು ಗೊತ್ತುಂಟು. ಹಾಗಾಗಿ ಅಂತಹ ಸಂಜಯರು ಬಂದು ಅಲ್ಲಿಯ ಸಂದೇಶವನ್ನು ಇಲ್ಲಿ ಅರುಹಿದಾವಾಗ ನಮ್ಮವರೆಲ್ಲ ಸ್ವಲ್ಪ ಗಲಾಟೆ ಮಾಡಿದ್ರು. ಹೌದು, ಮಾಹಿತಿ ಪೂರ್ಣವಾಗಿ ದೊರೆತಿದೆ, ಕಂಡಿದ್ದೇವೆ, ಕೇಳಿದ್ದೇವೆ. ಆವಾಗ ನಾನೇ ಹೇಳಿದೆ, ಹಾಳು ಮಾಡಬೇಡಿ ಕಾರ್ಯಕ್ರಮವನ್ನು, ಏನು ಕೆಡಿಸದಿರಿ ಕಾರ್ಯವನ್ನು, ನೀತಿ ಒಳಗುಂಟು ಎಲ್ಲ ಹೇಳಿದ್ದಿ. ಈ ಮಂಡೂಕ ತುಲಾಭಾರ ಅಂದರೆ ಇದೇ ದೊಡ್ಡ ಸಮಸ್ಯೆ ಆಗುದು. ಹೇಗೆ? ಒಂದು ತಕ್ಕಡಿಯಲ್ಲಿ 10 ಕಪ್ಪೆಗಳನ್ನಿಟ್ಟು ತೂಗುವುದು. 10 ಕಪ್ಪೆಗಳನ್ನಿಟ್ಟು ಇವ ತೂಗುವುದಕ್ಕೆ ಹೊರಟ ಕಾಲಕ್ಕೆ ಅಲ್ಲಿನ 2 ಹಾರ್ಲಿಕ್ಕೆ ಆಯ್ತು. ಈ ಭೀಮಾದಿಗಳದ್ದು ಸಮಸ್ಯೆ ಆಗುವುದೇ. ಯಾರನ್ನು ಹೇಗೆ ಸಂಭಾಳಿಸಿಕೊಂಡು ಹೋಗುವುದು ಅಂತ ಹೇಳುವುದೇ ಸಮಸ್ಯೆ. ಆಮೇಲೆ ಹೇಳಿದೆ ನಾನು ಎಲ್ಲರನ್ನೂ ಬಾಯಿ ಮುಚ್ಚಿ, ಮತ್ತೆ ನನಗೆ ಗೌರವ ಕೊಡ್ತಾರೆ ಅವರು. ಹೌದಪ್ಪ, ಸಂಜಯ ಬಂದಾಗ ಬಹಳಷ್ಟು ಮಾತುಗಳನ್ನು ಆಡಿದರು, ಕೇಳಿದ್ದೇವೆ. ಆಡಬಾರದ ಮಾತು, ಅವನದ್ದೊಂದು ತೊಡೆ ಹೇಗುಂಟು, ಇವನದ್ದು ಉರ ಹೇಗುಂಟು, ಅದೆಲ್ಲ ಬೇಕು ಅಂತ ಇರಲಿಲ್ಲ ಅಲ್ವಾ? ಒಟ್ಟು ಕ್ಷೇಮವೇ ಅಂತ ಕೇಳ್ಬೋದಿತ್ತು. ಅಲ್ಲ, ಕ್ಷೇಮವೇ ಕೇಳುವುದಕ್ಕೂ ಹಾಗಲ್ಲ, ಕ್ರಮ ಉಂಟು ಅಂತ ತೋರಿಸಿಕೊಟ್ರು ನಿನ್ನ ತಮ್ಮಂದಿರು. ಆದರೆ ಅದು ಒಂದೊಂದು ಪ್ರಾದೇಶಿಕವಾದ ಕ್ರಮವೂ ಇರಲಿಕ್ಕೂ ಸಾಕು. ಹೌದು, ಮತ್ತೆ ಕೆಲವರು ಹಾಗೆ ಅಲ್ವಾ ಮಾತನಾಡುವುದು, ನೇರವಾಗಿ ಮಾತನಾಡಿ ಗೊತ್ತುಂಟು, ಹೀಗೆ ಆಡುವುದು. ಹೇಗೆ? ಎಲ್ಲ ಸೌಖ್ಯವ ಅಂತ ಕೇಳಿದ್ರೆ ಸೌಖ್ಯ ಇಲ್ಲ ಅಂತ ಲೆಕ್ಕ. ಸೌಖ್ಯ ಇಲ್ಲದಿದ್ರೆ ಬರ್ತೇನೆ ಅಲ್ವಾ? ಅದೇ ಇರುವುದು. ಎಲ್ಲ ಒಗಟು. ಈ ಹಾಳಾಗುವುದೇ ಒಗ್ಗಟ್ಟಿನಲ್ಲಿ ಯಾವುದು ಹಾಳಾಗುವುದು ಅಲ್ವೋ? ಆವಾಗ ನಾನು ಹೇಳಿದೆ, ನಾಳಿನಲ್ಲಿ ಖಡ್ಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣ ನೈತಃ. ಹೌದು, ಪೊಡವಿಪನಲ್ಲಿ ಹೋಗಿ ಹೇಳು. ನಿನ್ನಲ್ಲಿ ಒಗಟು ಎನ್ನುವುದೇ ಇಲ್ಲ ನೋಡು, ನೇರವಾಗಿ ಆಡುವುದು. ಹಾಗಾಗಿ ಯುಧಿಷ್ಠಿರ ಧರ್ಮರಾಜ ಈಗ ಹೇಳಿ ಆಗಿದೆ. ಖಡ್ಗವಾಗಲಿ ನೀತಿಯಾಗಲಿ ಅಂತೂ ಸಂಗ್ರಾಮವೋ ಸಂಧಾನವೋ ಏನೇ ಆದರೂ ಕೃಷ್ಣ ನೀನು ಒಂದು ಸಲ ಅಲ್ಲಿಗೆ ಹೋಗಬೇಕು ಅಂತ. ಅಂದರೆ ನಾನು ಬರ್ತೇನೆ ಅಂತ ನೀನು ಹೇಳಿ ಕಳುಹಿಸಿದ್ದೆ. ಈಗ ನಿನ್ನ ಹತ್ರ ಕೇಳಲಿಲ್ಲ ಹೇಗೆ ಹೇಳುವುದಾ ಅಂತ. ಹಾಗೆ ನಿನ್ನಲ್ಲಿ ಹೇಳದೆ ಈ ವಿಚಾರವನ್ನು ಸಂಜಯರಿಗೆ ಹೇಳಿದ್ದು. ಸಂಬಂಧ ಅಂದ್ರೆ ಹಾಗೆ ಅಲ್ವೋ ಧರ್ಮರಾಜ ಇರುವುದು. ಭಾವನೋ ಮಾವನೋ ಇರ್ತಾರೆ ಸಂಬಂಧಿಗಳು ಅಂತ. ಪ್ರತಿಯೊಂದಕ್ಕೂ ಭಾವನಲ್ಲಿ ಮಾವನಲ್ಲಿ ಹೇಳಿಕೆಯಾಗಿ ಇವ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಇವನ ಕಾರ್ಯಕ್ರಮವೂ ಆಗ್ಲಿಕ್ಕಿಲ್ಲ, ಅವರಿಗೆ ಸಮಾಧಾನವೂ ಆಗ್ಲಿಕ್ಕಿಲ್ಲ. ಇವರ ನಡುವಿನ ಅನ್ಯೋನ್ಯತೆ ಇದ್ದಾಗ ಭಾವ ಹೀಗೊಂದು ಕಾರ್ಯಕ್ರಮ ನಿಶ್ಚಯ ಮಾಡಿದ್ದೇನೆ, ಮತ್ತೆ ಹೀಗೆ ಮುಂದುವರಿದಿದೆ, ಇಂತಹ ದಿವಸ ಇದೆ, ನೀವೊಂದು ಬಂದು ಸುಧಾರಿಸಬೇಕು ಅಂತ ಹೇಳಿದಾಗ ಸಂತೋಷಗೊಂಡನು. ನಿಜವಾಗಿ ಅವ ಭಾವ. ಮತ್ತೊಂದು ಧೈರ್ಯ ಉಂಟು, ಲೋಕದ ಭಾವಂದಿರಾಗ ಅಲ್ವಾ? ಮತ್ತೆ ನನಗೂ ಒಂದು ಧೈರ್ಯ ಉಂಟು, ಹಾಗಲ್ಲ ಈ ಭಾವ ಹೇಳಲಿಕ್ಕಿಲ್ಲಲ್ಲ. ಹಾಗಾಗಿ ನಮ್ಮ ಈರ್ವರ ಈ ಸಾಂಗತ್ಯ ಉಂಟಲ್ಲ, ಹೌದು, ಇದು ಅತ್ಯಂತ ವಿಶಿಷ್ಟತಮವಾದ್ದು, ಸರಿ, ಲೋಕದಲ್ಲಿ ಅನುಸರಣೀಯವಾದದ್ದು. ಕೃಷ್ಣ ಈಗ 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 ಹೇಳಿ ಕಳಿಸಿ ಆಗಿದೆ. ಇದೆಲ್ಲ ಅವಲೋಕನ ಮಾಡಿದರೆ ಎಲ್ಲ ನಮ್ಮ ಹಿರಿಯರದ್ದಲ್ವ ಇದು? ಹೌದಪ್ಪ, ಭೂಮಿ ಹೌದು, ದಾಯ ಭಾಗ. ಎಲ್ಲಿಯವರೆಗೆ ಅಂತ ಕೇಳಿದ್ರೆ ಪಾಂಡುರಾಜ ಒಂದು ಕಾಲದಲ್ಲಿ ನಮ್ಮಯ್ಯ, ಹೌದು, ವಿಜಯ ಯಾತ್ರೆಯನ್ನು ಮಾಡಿದಂತಹ ಕಾಲದಲ್ಲಿ ಪಾಂಡು ದಿಗ್ವಿಜಯ, ಆ ದಿಗ್ವಿಜಯದಲ್ಲಿ ಸಂಪಾದನೆ ಮಾಡಿದಂತಹ ಸಂಪತ್ತು ಏನು ಅಮೂಲ್ಯವಾದದ್ದು. ಒಂದು ಕಾಲದಲ್ಲಿ ಭೀಷ್ಮರು ಯುದ್ಧ ಮಾಡದೆ ಯಾವುದನ್ನೆಲ್ಲ ಗಳಿಸಿದ್ದರೋ ಅದೆಲ್ಲ ತಾಟಸ್ಥ್ಯವನ್ನು ಹೊಂದಿದಾಗ ಮರುಸ್ಥಾಪನೆ ಮಾಡಿದ್ದು ಪಾಂಡು. ಅದನ್ನೇ ತಂದು ಭೀಷ್ಮರಿಗೆ, ಸತ್ಯವತಿಗೆ, ತನ್ನ ತಾಯಂದಿರಿಗೆ ಈ 3 ಪಾಲು ಮಾಡಿಕೊಟ್ಟು ಒಂದಷ್ಟನ್ನು ವಿದುರನಿಗೂ ಕೊಟ್ಟ. ಇಂತಹ ಯಾವ ದಾಯಭಾಗ ಉಂಟು ಇದೆಲ್ಲವೂ ಕೂಡ ಈಗ ಅಧರ್ಮಿಗಳ ಪಾಲಾಗಿದೆ. ಕೃಷ್ಣ ಮತ್ತೆ ಲೋಕದಲ್ಲಿ ಇರುವುದೇ ಹಾಗೆ. ಏನು? ಸಂಗ್ರಹ ಮಾಡಲಿಕ್ಕೆ ಒಳ್ಳೆಯವರು, ಪ್ರತಿಭಟನೆ ಮಾಡಿ ಹಾಳು ಮಾಡಲಿಕ್ಕೆ ಮತ್ತೊಂದು ಇರುವುದೇ ಅದು. ಅದೇ ಸಮಸ್ಯೆ ಆದ ನಾವು ಹಾಳು ಮಾಡಲಿಕ್ಕೆ ಇದನ್ನೆಲ್ಲ ಸಂಪಾದನೆ ಮಾಡಿದ್ದಲ್ವಲ್ಲ. ಅಲ್ಲ, ನಾವು ಮಾಡಲಿಲ್ಲ, ಹೇಳುವುದು ಅಲ್ವಾ? ಹೇಳುವುದು. ಆದ ಕಾರಣ ಈಗ ಎಲ್ಲವನ್ನು ನಾವು ಏನು ನಿಯಮ
ತ್ರಯೋದಶೇ ಚ ನಿವೃತ್ತೆ. ಹೌದು 13 ವರ್ಷ ಹೌದು. ವಿಧಿಯ ಸಂಪತ್ಸ್ಯಾಮಹೇ. ಪ್ರಕಾರ ಎಲ್ಲವನ್ನೂ ಕೂಡ ನಾವು ಆಚರಣೆ ಮಾಡಿ ಆಗಿದೆ. ಹೌದು. ಸಂಪತ್ಸ್ಯಾಮಹೇ ನಿವರ್ತಾಮಹೇ ಇತ್ಯಾದಿ ಪ್ರತಿಜ್ಞಾ ವಾಕ್ಯಗಳು ನೆನಪುಂಟು. ಇನ್ನೀಗ ಸ್ವರಾಜ್ಯಂ ಪ್ರತಿಪತ್ತವ್ಯಂ. ಸ್ವರಾಜ್ಯಂ ಪ್ರತಿಪತ್ತವ್ಯಂ ಇತರೈಹಿ ಅಥವೇತರೈಹಿ. ಅಥವಾ ಇತರೈಹಿ. ಹೌದು. ಹಾಗಾದ್ರೆ ನಮ್ಮದೇ ಆದಂತಹ ತಮ್ಮ ಪಟ್ಟಣವ ಪೊಗುವುದು. ಹೌದು. ನಮ್ಮದು ಏನು? ಹಾ. ನಮಗೆ ಎಲ್ಲ ಬೇಕು ಅಂತಿಲ್ಲ. ಮತ್ತೆ ಎಲ್ಲ ಬೇಕು ಅಂತಿಲ್ಲ. ಹಾ. ಇಡೀ ಸಮಗ್ರ ಭೂಮಂಡಲದಲ್ಲಿ ಅರ್ಧ ರಸೆಯನ್ನು ಕೊಟ್ರೆ ಸಾಕು. ಅರ್ಧ ರಸೆ. ಅರ್ಧ ಅವನಿಯನ್ನು ಕೊಟ್ರೆ ಸಾಕು. ಸರಿ 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 ಸರಿ. ಅರ್ಧ ರಾಜ್ಯವನ್ನು ಕೌರವ ಅವ ಮಹಾಮೂರ್ಖ. ಅವ ಅರ್ಧ ರಾಜ್ಯವನ್ನು ಕೊಡ್ತಾನೆ ಹೇಳುವುದಕ್ಕೆ ನಿರ್ಣಯ ಏನು ಇಲ್ಲ. ಸರಿ. ಇಲ್ಲದಿದ್ದರೆ ಕರೆದು ಕೊಡಬಹುದಿತ್ತು. ಹೌದು. ನಾವು ಈ ಕೆಲವು ಸಲ ಏನಾಗ್ತದೆ, ಈ ಎಲ್ಲ ದಾಕ್ಷಿಣ್ಯದಲ್ಲೇ ಹಾಳಾಗುವುದು. ಆ ಕಾಲಕ್ಕೆ ಏನು ಮನಸ್ಸಿನಲ್ಲಿ ಒಂದು ಅಂತರಂಗ ಕೇಳ್ತದೆ, ಇಡೀ ಅಲ್ಲದಿದ್ರೂ ಕೂಡ ಅರ್ಧ ಮಾಡುವ ಅಂತ. ಹೌದು ಹೌದು. ಆ ಅರ್ಧ ಅದನ್ನೂ ಒಂದು ವೇಳೆ ಕೊಡುವುದಕ್ಕೆ ಅವ ಮನ ಮಾಡಲಿಲ್ಲ, ಮತ್ತು ನಾನಾ ಪ್ರಕಾರದ ಪೀಡೆಗಳನ್ನೇ ಕೊಡ್ತಾ ಇದ್ದಾನೆ ಅಂತ ಆದರೆ ಒಟ್ಟಿಗೆ ಇರಬೇಕು ಅಂತ ನಾನು ಅದನ್ನೇ ಕೇಳೋದು. ನಮ್ಮನ್ನು ಒಂದು ಮಾಡಬೇಕು, ನಾವು ಕೂಡ ಅದ್ವೈತಿಗಳಾಗುವ ಹಾಗೆ ಮಾಡಬೇಕು. ಸರಿ. ಆದ ಕಾರಣ ಆ ದಾಯ ಭಾಗದಲ್ಲಿ ಏನು ನಮಗೆ ಸಿಗಬೇಕೋ ಅದು ಒಂದು ವೇಳೆ ಸಿಗದೇ ಇದ್ದರೆ 5 ಆದರೂ ಸಾಕು. 5 ಆದರೂ ಸಾಕು. ಸರಿ. 5 ಏನು ಮನೆಗಳ ಮನೆಯಾದರೂ ಆದೀತು. ಇಲ್ಲ, ಕೆಲವಂತೂ ಈಗ ದೊಡ್ಡ ದೊಡ್ಡ ಮಹಡಿ ಮನೆಗಳು ಸಂಕೀರ್ಣ, ಅದೆಲ್ಲ ನಮಗೆ ಆಗ್ಲಿಕ್ಕಿಲ್ಲ. ಹಾಗಿದ್ರೆ ಏನು ಏನು ಹುಟ್ಟಿದ್ದೇ ಕಾಡಿನಲ್ಲಿ ಅಲ್ವಾ, ತಿರುಗಾಡಿದ್ದೇ ಕಾಡಿನಲ್ಲಿ. ಈ 5-6 ಮಹಡಿಗಳ ಮನೆಗಳಲ್ಲಿ ಕೂತು ಏನು ಮಾಡುವುದು? ಕಾಡಿನಲ್ಲಿರುವವರು ಅಭ್ಯಾಸ ಉಂಟ. ಈಗ ಗ್ರಾಮ ಆದರೂ ಆದೀತು, 5 ಗ್ರಾಮಗಳು, ನಗರ ಆದರೂ ಆದೀತು, 5 ಒಟ್ಟು ಯಾವುದೂ ಆದೀತು. ಆ 5 ಗ್ರಾಮಗಳನ್ನು ನಮಗೆ ಕೊಡಿಸುವ ಹಾಗೆ ನೀನು ಮಾಡಬೇಕು. ಹಾಗೆ ದಾಯ ಭಾಗದೊಳು 5 ಗ್ರಾಮವ ಈ ಅರ್ಧ ರಾಜ್ಯದಲ್ಲಿ ಒಂದು 5 ಭಾಗ, ಅದು ಅವಿಸ್ಥಲಂ, ವೃಕಸ್ಥಲಂ, ಮಾಕಂದಿ, ವಾರಣಾವತ, ಈ 4. ಮತ್ತೆ ಅವನಿಗೆ ಯಾವುದು ಕೊಡಬೇಕು ಅಂತ ಕಾಣ್ತದೆ, ಕಂಚಿದೆ ಕಂಚ ಪಂಚಮಂ, ಅದನ್ನು ಅವನು ಕೊಡ್ಲಿ. 4 ಕೊಟ್ಟ ಮೇಲೆ 5ನೇಯದ್ದು ಹೇಳಬಾರ್ದು, ಉಚಿತ ಅಂತ ಹಾಗಲ್ಲ, ಆದ್ರೂ ಔಚಿತ್ಯವಾಗಿ ಕೊಡುವಂತಹದ್ದು ಕೊಡ್ತೇವೆ ಅಂತ. ಸಮುಚಿತವೇ, ಅದು ಸಮುಚಿತವಾದದ್ದು. ಉಚಿತ ಅಂತ ಲೋಕರೂಢಿಯಲ್ಲಿರುವ ಶಬ್ದ ಅಲ್ಲ, ಅದು ಸಮುಚಿತವಾದ ಒಂದು ಅವನಿಗೆ ಬಿಟ್ಟದ್ದು. ಪ್ರೀತಿಯಿಂದ ಯಾವುದು ಕೊಟ್ಟರು ತೆಗೆದುಕೊಳ್ಳುವುದು. ಅದನ್ನೇ ಹೇಳಿದ್ದು ಸುವಿವೇಕದಿಂ ಕೊಡುವಂದದಲ್ಲಿ. ಆ ಕೌರವ ಅವ ಅವಿವೇಕಿ ಹೇಳುವುದು ಸ್ಪಷ್ಟ. ಆದರೆ ಈ ಒಂದು ಔದಾರ್ಯವನ್ನು ತೋರುವುದರ ದ್ವಾರ ಸುವಿವೇಕದಿಂದ ಈ 5 ಕೊಟ್ಟು ನಾವು ನಮ್ಮಷ್ಟಕ್ಕೆ ಇರುವ ಹಾಗೆ ಮಾಡಿದರೆ ಮತ್ತೆ ನಾವು ಓಲೈಸುವ ಧೃತರಾಷ್ಟ್ರನಂಘ್ರಿಗಳ ಸರಿ ಅದು ಸರಿಯಾಗಿ ಸಂಪನ್ನ ಆಗುವ ಹಾಗೆ ಮಾಡಿ ಈ ಒಂದು ಸಂಧಾನ ಮಾಡಿ ಬಂದ್ರೆ ಒಳ್ಳೇದು ಅಂತ ನಾವು ಭಾವಿಸಿದ್ದು. ಶತಾನಂದರ ಮತ್ತು ಸಂಜಯರ ಈ ಸಂಧಾನದ ಪ್ರಕ್ರಿಯೆ, ಶತಾನಂದರನ್ನ ಕಳುಹಿಸಿದ್ದು ಸಂಧಾನಕ್ಕೆ, ಸಂಜಯ ಬಂದು ಆಡುವಾಗ ನಿನ್ನ ಸೋದರರಾಡಿದಂತಹ ಮಾತುಗಳನ್ನು ಕೇಳಬೇಕಿದ್ರೆ ಸನ್ನಿವೇಶ ಸಮರಕ್ಕೆ ಸಿದ್ಧವಾಗುತ್ತಾ ಇದೆ, ಸಮರಕ್ಕೆ ಸನ್ನಾಹವಾಗುತ್ತಾ ಇದೆ ಎನ್ನುವ ಹಾಗೆ. ಪುನಃ ನೀನು ದಾಯಭಾಗದೊಳ 5 ಅಂತ ಆಡುವಾಗ ಸಮರ ಸನ್ನಾಹ ಅಲ್ಲ, ಸಂಧಾನ ಸನ್ನಾಹ ಅಂತ ಅರ್ಥವಾಗುತ್ತದೆ. ಆದೀತು. ಈಗ ಎಲ್ಲರ ಅಭಿಪ್ರಾಯವೊಂದು ಕೇಳಿ ಪಡೆದು ಸಿದ್ಧವಾಗುವಂತಹ ನೆಲೆಯಲ್ಲಿ ನೀನು ಆಡುತ್ತೆ ಅಂತ ಆದರೆ, ನೀನು ಆಡಿದ್ದೀಯಲ್ಲ, ಅದಕ್ಕನುಗುಣವಾಗಿ ಸಿದ್ಧನಾಗಿ ಮುಂದೆ ಹೋಗ್ತೇನೆ. ಖ್ಯಾತ ಧರ್ಮಜ ನುಡಿದನನಿ ಬರಬಾತಕವು ಮಗುಳ ಬರ ಅದಿ ಬರಬಾತಕವು ಮಗುಳವರ ಹೊದ್ದಿರಲಾದನಲಿ ಸಂಧಿ ಪ್ರಯತ್ನವ ಮಾಡಿಬಹುದಾದ ಕೃಷ್ಣ ಹೇಳಿದ ನೀತಿಯೇ ಕರುಣಾಳು ಅಂತ.
ನಾನು ಆಡಬೇಕಿತ್ತು. ಆಡುವುದಕ್ಕೆ ಸಿದ್ಧವಾದ ಸನ್ನಿವೇಶಕ್ಕಿಂತ ಮುಂದುವರಿಯುವಂತಹ ಧಾವಂತ ಹೆಚ್ಚಾಯಿತು. ಹಾಗಾಗಿ ಕೌರವನಲ್ಲಿ ಸಂಪ್ರೀತಿಯನ್ನು ನೀನು ಗ್ರಹಿಸಿಕೊಂಡೇ ಆಡುತ್ತೆ ಅಂತ, ಆದರೆ ತಥಾಸ್ತು ಅಂತ ಆಡಿದೆ. ಆದರೆ ಆ ನೀನು ಹೇಳುವುದನ್ನೆಲ್ಲ ಒಪ್ಪಿಕೊಳ್ಳಬಹುದು. ಆ ಆದರೆ ಅವ ಮಹಾಪಾಪಿ ಹೇಳುವುದೇ ಅಷ್ಟೇ ಸ್ಪಷ್ಟತ. ಅದಕ್ಕೆ ಆಡಿದ್ದು. ಇಂತಹವನಲ್ಲಿ ಹೀಗೆ ಆಡುವುದು ಸರಿಯೋ? ಏನು ಮಾಡುವುದು? ನಮಗೆ ಕತ್ತಿ ಹಿಡಿದ ಅಭ್ಯಾಸ ಇಲ್ಲ, ಕತ್ತಿ ಎತ್ತಿ ಅಭ್ಯಾಸ ಇಲ್ಲ. ಆ ಕತ್ತಿಗೆ ನಾವು ನೀತಿಯನ್ನು ಹೇರುವವರು, ತೋರುವವರು. ಆದ ಕಾರಣ ಅವ ಮಹಾಪಾಪಿ. ಆಯಾಯ ಸಂದರ್ಭದಲ್ಲಿ ಎಲ್ಲಿಂದ ನಮ್ಮ ಸಣ್ಣ ವಯಸ್ಸಿನಿಂದಲೇ ಪ್ರಾರಂಭ ಆಗಿದೆ ನಮ್ಮ ಏಳಿಗೆಯನ್ನು ಸಹಿಸುವುದಕ್ಕೆ ಅಸಾಧ್ಯನಾಗಿ ಅಲ್ಲಲ್ಲಿ ನಮ್ಮನ್ನು ಪೀಡಿಸುವುದಕ್ಕೆ. ಆ ಎಲ್ಲ ಪೀಡೆಗಳಲ್ಲಿಯೂ ಕೂಡ ಅವೊಬ್ಬ ಅನಿಷ್ಟ ಭೂಭಾರ ಎಂಬುದು ಅಷ್ಟೇ ಸ್ಪಷ್ಟ, ಅಂತರಂಗ ಗೊತ್ತಿರುವಂತಹ ಸಂಗತಿ. ಆದರೂ ಅವನಿಗೊಂದಷ್ಟು ಕ್ಷಮೆಯನ್ನು ಕೊಡುವ. ಸರಿಯಾಗುವುದಿದ್ರೆ ಆಗಲಿ, ನಮಗೆ ಏನು ಕುಟುಂಬ ನಾಶ ಆಗಬಾರ್ದು. ಕುಟುಂಬದವರೆಲ್ಲ ಒಟ್ಟಿಗೆ ಸೇರಬೇಕು. ಯಾವುದೇ ಕಾರಣಕ್ಕೆ ಕೇವಲವಾದಂತಹ ಒಂದು ಭೂಮಿಯ ವ್ಯಾಜ್ಯದಲ್ಲಿ ಹಾಳಾಗಿ ಸತ್ತು ಹೋಗಬಾರದು. ಹಾಗಾದರೆ ಕೌರವ ಮಾಡಿದ್ದು ಏನು? ಅವ ಮಾಡಿದ್ದಾನೆ ಅಂತ ಹೇಳಿಕೊಂಡು ನಾವು ಹಾಗೆ ಮಾಡಲಿಕ್ಕೆ ಆಗ್ತದ? ನಮ್ಮದಾದಂತಹ ಒಂದು ನಡೆ ಉಂಟು. ನಿನ್ನ ಆವರಣದಲ್ಲಿ ನಾವೆಲ್ಲರೂ ಕೂಡ ಆವೃತರಾಗಿರುವಾಗ ನೀನು ಹೇಳುವಂತಹ ಬೇಲಿಯನ್ನು ದಾಟಿ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತದ? ಹಾಗಲ್ಲ. ಮತ್ತೆ ಅವ ಮಾಡಿದ್ದುಣ್ಣೋ ಮಹಾರಾಯ ಪಾಪಿ ಪಾಪೇನ ಹನ್ಯತೆ. ಸರಿ, ಅವ ಮಾಡಿದ್ದನ್ನು ಅವ ಉಣ್ತಾನೆ, ನಾವು ಮಾಡಿದ್ದನ್ನು ನಾವು ಅನುಭವಿಸ್ತೇವೆ. ಆದ ಕಾರಣ ಅನಿಬರ ಪಾತಕವು ಅವರಿಂದ ಪೊತ್ತುವುದು. ಆದರೆ ಏಕಃ ಪಾಪಾನಿ ಕುರುತೆ ಫಲಂ ಭುಂಕ್ತೆ ಮಹಾಜನಃ. ಒಬ್ಬ ಪಾಪ ಮಾಡುವುದು, ಅದನ್ನೆಲ್ಲ ಅನುಭವಿಸುವುದು ಊರಿನವರು. ಹಾಗಾಗಬಾರದು. ಅವ ಮಾಡಿದ್ದನ್ನು ಅವನುಣ್ಲಿ, ನಾವು ಮಾಡಿದ್ದನ್ನು ಏನು ಸತ್ಕರ್ಮವೋ ದುಷ್ಕರ್ಮವೋ ಗೊತ್ತಿಲ್ಲ, ಅದನ್ನು ನಾವು ಸ್ವೀಕಾರ ಮಾಡ್ತೇವೆ, ಅನುಭವಿಸ್ತೇವೆ. ಆದ ಕಾರಣ ಈ ಕತ್ತಿದೊಣ್ಣೆಗಿಂತ ನಮಗೆ ಸಂಧಾನವೇ ವರ ಅಂತ ಕಾಣ್ತದೆ. ಒಂದು ಪ್ರಯತ್ನ ಮಾಡಿದ್ರೆ ಏನು ಅಂತ. ಹಾಗಾದ್ರೆ ಸಂಧಿಯ ಪ್ರಯತ್ನವ ಮಾಡಿ ಬಾ ಎಂಬಂತಹ ಮಾತನ್ನ ನೀನು ಆಡ್ತಾ ಇದ್ದಿ. ನಿನ್ನ ಮಾತಿಗೆ ಅಸ್ತು ಮುದ್ರೆ. ಆಗಲೂ ಆಡಿದ್ದದನ್ನೇ, ಈಗಲೂ ಆಡುವುದು ಅದನ್ನೇ. ನೀನು ಆಡಿದ್ದಕ್ಕೆ ನಿನ್ನ ಪರವಾಗಿ ನಾನು ಕೇಳುವುದಕ್ಕೂ ಹೇಳುವುದಕ್ಕೂ ಹೋಗುವನಾದದ್ದರಿಂದ ವ್ಯಕ್ತಿಗತವಾದಂತಹದ್ದಲ್ಲ, ಸಮಷ್ಟಿಯಲ್ಲಿ ಪಾಂಡವನಾದಂತಹ ಅಗ್ರಗಣ್ಯನಾದ ನಿನ್ನ ಅಭಿಪ್ರಾಯ ಆಡುವುದು. ಹಾಗಾಗಿ ಇದಕ್ಕೆ ಅಸ್ತು ಎನ್ನುವಂತಹ ಭಾವದಲ್ಲಿ ಆಡುತ್ತೇನೆ. ಹೋಗಿ ಹೇಳಿ ಅಲ್ಲ ಕೇಳಿ ಬರ್ತೇನೆ. ಹೇಗೆ ಆಗಬಹುದಾ? ನೀನು ಹೋದರೆ ಎಲ್ಲವೂ ಕೂಡ ಅದು ಸಮರ್ಥವಾಗಿಯೇ ನಿಭಾಯಿಸಿಕೊಂಡು ಬರುವವನು. ಆದ ಕಾರಣವೇ ಇಲ್ಲಿಗೆಲ್ಲ ಹೋಗುವುದಕ್ಕೆ ನೀನೇ ಆಗಬೇಕು ಅಂತ ಆದೀತು. ಆದ ಕಾರಣ ಹೋಗಿ ಸರಿ ಅದನ್ನೆಲ್ಲ ಸಂಪನ್ನವಾಗುವ ಹಾಗೆ, ಅಲ್ಲಿ ಭೀಷ್ಮಾದಿ ಹಿರಿಯರಿಗೂ ಕೂಡ ಬೇಸರ ಆಗದ ಹಾಗೆ, ಇದನ್ನೆಲ್ಲ ಒಂದು ಬೆಣ್ಣೆಯಿಂದ ನೂಲು ತೆಗೆದ ಹಾಗೆ ಇದನ್ನೊಂದು ವ್ಯವಹರಿಸಿ ಬರಬೇಕು. ಸರಿ ಆದೀತು. ಧರ್ಮರಾಜನಾಗಿ ಆಡುತ್ತೇನೆ, ಅವನು ಕೌರವನಾಗಿ ಕೇಳಿ ಏನು ಹೇಳ್ತಾನೆ ಅಂತ ನೋಡೋಣ. ಆಗಬಹುದಾ? ಆಯ್ತು, ಸರಿ.